ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ನಮಗೆ ಯಾವುದೇ ಸಂಪತ್ತಿದ್ರೂ ಕೂಡ ಆರೋಗ್ಯ ಅನ್ನುವಂಥದ್ದಿಲ್ಲ ಅಂತಂದರೆ ಏನಿದ್ರೂ ಕೂಡ ನಗಣ್ಯ ಅನ್ನುವಂಥ ಅನಿಸ್ಬಿಡುತ್ತೆ. ಹಾಗೆ ಎಷ್ಟೇ ನಾವು ಈಗಿನ ಕಾಲದಲ್ಲಿ ಹುಷಾರಾಗಿದ್ದರೂ ಕೂಡ ಕೆಲವೊಂದಷ್ಟು ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಬಾಧಿಸ್ತಾನೆ ಇರುತ್ತೆ. ಇವತ್ತು ಬಹಳ ಮುಖ್ಯವಾಗಿ ನಾವು ಭುಜಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮುಖ್ಯವಾಗಿ ಫ್ರೋಝನ್ ಶೋಲ್ಡರ್. ಹಾಗಂದರೆ ಏನು, ಯಾವ ವಯಸ್ಸಿನವರಲ್ಲಿ ಈ ಫ್ರೋಝನ್ ಶೋಲ್ಡರ್ ಕಾಣಿಸ್ಕೊಳ್ಳುತ್ತೆ, ಫ್ರೋಝನ್ ಶೋಲ್ಡರ್ ಅಂದರೆ ಯಾವೆಲ್ಲ ಸಿಂಪ್ಟಮ್ಸ್ಗಳು, ಯಾವೆಲ್ಲ ಲಕ್ಷಣಗಳಿರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಇವೆಲ್ಲವನ್ನು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡೋದಕ್ಕೆ ಬಹಳ ವಿಶೇಷವಾಗಿ ಇವತ್ತು ನಮ್ಮ ಜೊತೆಗೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂನ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಆ್ಯಂಡ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿರುವಂಥ ಡಾಕ್ಟರ್ ಅಂಜನ್ ಎ ಸರ್ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ವೀಕ್ಷಕರೇ, ಇವತ್ತು ಫ್ರೋಝನ್ ಶೋಲ್ಡರ್ ಅಂದರೆ ಏನು, ಯಾರಿಗೆ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಅದರ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಇವತ್ತೆಲ್ಲವನ್ನು ಇವತ್ತು ನಮಗೆ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಹಾಗೆ ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತಾಡ್ಬೋದು. ಸರ್, ಇವಾಗ ಇದು ಫ್ರೋಝನ್ ಶೋಲ್ಡರ್ ಅಂದರೆ ಏನು ಅನ್ನುವಂಥದ್ದೇ ಫಸ್ಟ್ ಆಫ್ ಆಲ್ ಕ್ವೆಶ್ಚನ್. ಫ್ರೋಝನ್ ಶೋಲ್ಡರ್ ಅಂದರೆ ಏನು ಹಾಗಾದರೆ? ಈ ಫ್ರೋಝನ್ ಶೋಲ್ಡರ್ ಅಂದರೆ ಇಟ್ಸ್ ಎ ಕಾಮನ್ ಟರ್ಮ್. ನಿಮ್ಗೆ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂದ್ಬಿಟ್ಟು ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತೀರಿ. ಎಲ್ಲರೂ ತುಂಬ ಜನ ಪೇಷಂಟ್ಸ್ ಬಂದು ಹೇಳ್ತಾರೆ ನನಗೆ ಫ್ರೋಝನ್ ಶೋಲ್ಡರ್ ಆಗಿದೆ, ಫ್ರೋಝನ್ ಶೋಲ್ಡರ್ ಆಗಿದೆ. ನಮ್ಮ ಮೆಡಿಕಲ್ ಟರ್ಮ್ ಬಂದು ಅದೆಸಿವ್ ಕ್ಯಾಪ್ಸುಲೈಟಿಸ್ ಇಲ್ಲ ಪೆರಿಆರ್ಥ್ರೈಟಿಸ್ ಶೋಲ್ಡರ್ ಅಂತ ಹೇಳ್ತೀರಿ. ಇದರಲ್ಲಿ ಏನಂದರೆ ಭುಜದ ಸರೌಂಡಿಂಗ್ ಕ್ಯಾಪ್ಸೂಲ್ ಅದು ಇನ್ಫ್ಲಮೇಷನ್ ಆಗಿ ತುಂಬ ಟೈಟ್ ಆಗುತ್ತೆ. ಸೊ ಇಟ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದು ಕ್ರಾನಿಕ್ ಡಯಾಬಿಟಿಕ್ಸ್ ಪೇಷಂಟ್ಸ್ ಆಗಲಿ, ಥೈರಾಯ್ಡ್ ಇರೋ ಪೇಷಂಟ್ಸ್ ಆಗಲಿ, ಇಂಥವ್ರಿಗೆ ಈ ಕಂಡೀಷನ್ ಇರುತ್ತೆ. ಇದನ್ನು ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತಾರೆ. ಓಕೆ ಸರ್, ಹಾಗಾದರೆ ಯಾರಲ್ಲಿ ಈ ಫ್ರೋಝನ್ ಶೋಲ್ಡರ್ ಕಾಣಿಸ್ಕೊಳ್ಳುತ್ತೆ ಹಾಗಾದರೆ? ಫ್ರೋಝನ್ ಶೋಲ್ಡರ್ ಸಾಮಾನ್ಯವಾಗಿ 40ರಿಂದ 60 ವಯಸ್ಸಿನ ಏಜ್ ಗ್ರೂಪಲ್ಲಿ ತುಂಬ ಕಾಮನ್ ಆಗಿರುತ್ತೆ. ಆ್ಯಂಡ್ ಫೀಮೇಲ್ಸಲ್ಲಿ ಇಟ್ಸ್ ಮೋರ್ ಕಾಮನ್ಲಿ ಸೀನ್. ಓಕೆ, ಹಾಗಾದರೆ ಸರ್ ಇದು ಏಜ್ ಬ್ಯಾರಿಯರ್ ಅಂತ ಏನಾದರೂ ಇದೆಯಾ? ಯಾವ ಏಜಿನವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು ನೀವು ನೋಡ್ತಾ ಇರ್ತೀರಾ ಕಾಮನ್ ಆಗಿ? ತುಂಬ ಕಾಮನ್ ಏಜ್ ಬಂದು 40 ಮೇಲ್ಪಟ್ಟು ಆ್ಯಂಡ್ 60 ಮೇಲ್ವರೆಗೂ ಕಾಣಿಸುತ್ತೆ. ಇನ್ನು ಕೆಲವ್ರಿಗೆ ಏನಾದರೂ ಇಂಜುರಿ ಆಗಿದ್ದರೆ, ಇವನ್ ಇಟ್ ದ ಯಂಗರ್ ಏಜ್, ಇವಾಗ ಶೋಲ್ಡರ್ ಫ್ರ್ಯಾಕ್ಚರ್ಸ್ ಆಗಿರ್ಬೋದು, ತುಂಬ ಏನಾದರೂ ಸರ್ಜರಿ ಆಗಿರ್ಬೋದು, ಶೋಲ್ಡರ್ ಸರೌಂಡಿಂಗ್ ಸರ್ಜರಿ ಆಗಿ ಇಮೊಬಿಲೈಸೇಷನ್ ಆದ ಅಂಥವರಲ್ಲೂ ಈ ಕಂಡೀಷನ್ಸ್ ಕಾಣಿಸ್ಕೊಳೋದಿದೆ. ಸರ್, ನೀವು ಹೇಳಿದ್ರಿ ಮೇಲ್ಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ ಹಾಗಾದರೆ? ಫೀಮೇಲ್ಸಲ್ಲಿ. ಓಕೆ, ಯಾಕೆ ಸರ್ ಫೀಮೇಲ್ಸಲ್ಲಿ ಜಾಸ್ತಿ ಹಾಗಾದರೆ? ಇಸ್ ನೋ ಪರ್ಟಿಕ್ಯುಲರ್ ರೀಸನ್ ಆಸ್ ಸಚ್, ಬಟ್ ಮೋಸ್ಟ್ ಕಾಮನ್ಲಿ ವಾಟ್ ವಿ ಸಿ ಇಸ್ ಫೀಮೇಲ್ಸ್ ಆರ್ ಮೋರ್ ಪ್ರೋನ್. ಅಂದರೆ ಪರ್ಟಿಕ್ಯುಲರ್ ರೀಸನ್ ಅಂತ ಏನೂ ಇಲ್ಲ. ಯಾಕಂದರೆ ಯೂಶ್ವಲಿ ಫೀಮೇಲ್ಸ್ ಜಾಸ್ತಿ ಮನೆಯಲ್ಲಿ ಕೆಲಸ ಮಾಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಏನಾದರೂ ಫ್ರೋಝನ್ ಶೋಲ್ಡರ್ ಕಾಣಿಸ್ಕೊಳ್ಳುತ್ತಾ? ಕೆಲಸ ಮಾಡಲಿಕ್ಕೂ ಈ ಫ್ರೋಝನ್ ಶೋಲ್ಡರ್ಗೂ ಸಂಬಂಧ ಇಲ್ಲ. ಲೈಕ್ ಸೊ ಫೀಮೇಲ್ಸಲ್ಲಿ ಇಟ್ಸ್ ಮೋರ್ ಕಾಮನ್ಲಿ ಸೀನ್. ದರ್ ಇಸ್ ನೋ ಪರ್ಟಿಕ್ಯುಲರ್ ರೀಸನ್ ವೈ ಇಟ್ಸ್ ಕಾಮನ್ಲಿ ಸೀನ್. ಓಕೆ, ಹಾಗಾದರೆ ಏನೆಲ್ಲ ಕಾರಣಗಳಿಗೆ ಈ ಫ್ರೋಝನ್ ಶೋಲ್ಡರ್ ಕಾಣಿಸ್ಕೊಳ್ಳುತ್ತೆ? ದ ಮೋಸ್ಟ್ ಕಾಮನ್ ಈಸ್ ಡಯಾಬಿಟಿಕ್. ಸೊ ಇವಾಗ ಒಂದು 10 ಜನ ಪೇಷಂಟ್ಸ್ ಈ ಫ್ರೋಝನ್ ಶೋಲ್ಡರಿಂದ ಬಂದಿದ್ದಾರೆ ಅಂದರೆ 7ರಿಂದ 8 ಜನಕ್ಕೆ ಆಲ್ರೆಡಿ ಡಯಾಬಿಟಿಕ್ಸ್ ಇರುತ್ತೆ. ಇನ್ನು ಕೆಲವರು ದ ಫಸ್ಟ್ ಸಿಮ್ಟಮ್ ವಾಟ್ ದೆ ಪ್ರೆಸೆಂಟ್ ಈಸ್ ವಿತ್ ದ ಪೇನ್ ಆ್ಯಂಡ್ ಸ್ಟಿಫ್ನೆಸ್ ಆಫ್ ದ ಶೋಲ್ಡರ್. ಈಗ ಭುಜ ನೋವು ಬರ್ತದೆ, ನನಗೆ ಮೂವ್ ಮಾಡಲಿಕ್ಕೆ ಆಗಲ್ಲ ಅಂತ ಬಂದಿರ್ತಾರೆ. ಅಂಥವ್ರಿಗೆ ನಾವು ರೆಟ್ರೋಸ್ಪೆಕ್ಟಿವ್ ಆಗಿ ಮತ್ತು ಬ್ಲಡ್ ಚೆಕ್ ಮಾಡಿ, ಶುಗರ್ ಚೆಕ್ ಮಾಡಿದಾಗ ಯೂಶ್ವಲಿ HbA1c ಮತ್ತು ಫಾಸ್ಟಿಂಗ್ ನೋಡಿದಾಗ ತುಂಬ ಹೈ ಇರುತ್ತೆ. ದಟ್ ಮೇ ಬಿ ದ ಒನ್ ಆಫ್ ದ ಫಸ್ಟ್ ಸಿಮ್ಟಮ್ ಡಯಾಗ್ನೋಸ್ ಆಗೋದು. ಸೊ ಡಯಾಬಿಟಿಕ್ಸ್ಗೆ ಮತ್ತು ಥೈರಾಯ್ಡ್ ಕಾಯಿಲೆ ಇರೋ ಪೇಷಂಟ್ಸ್ಗೆ ಈ ಫ್ರೋಝನ್ ಶೋಲ್ಡರ್ ತುಂಬ ಕಾಮನ್ ಆಗಿರುತ್ತೆ. ಅದು ಬಿಟ್ಟು ಇಂಜುರೀಸ್ ಆದಾಗ ಮತ್ತು ಕೆಲವೊಂದ್ಸಲಿ ಬ್ರೆಸ್ಟ್ ಸರ್ಜರೀಸ್ ಆಗಿರುತ್ತೆ, ಮ್ಯಾಲಿಗ್ನೆನ್ಸಿ ಅಂಥವರಲ್ಲಿ. ಇನ್ನೊಂದ್ಸಲಿ ಕೆಲವರಿಗೆ ಫ್ರ್ಯಾಕ್ಚರ್ಸ್ ಆಗಿರುತ್ತೆ ಅರೌಂಡ್ ದ ಶೋಲ್ಡರ್ಸ್. ಸೊ ಇಂಥವರಲ್ಲೂ ಕೂಡ ಫ್ರೋಝನ್ ಶೋಲ್ಡರ್ ಇಟ್ಸ್ ಕಾಮನ್ಲಿ ಸೀನ್. ದೀಸ್ ಆರ್ ದ ಕಾಸಸ್ ಫಾರ್ ಫ್ರೋಝನ್ ಶೋಲ್ಡರ್. ಓಕೆ ಸರ್, ನಮಗೆ ಕಾರಣಗಳನ್ನು ತಿಳಿಸ್ಕೊಟ್ರಿ. ಇದರ ಸ್ಟೇಜಸ್ ಏನಾದರೂ ಇದೆಯಾ ಸರ್ ಹಾಗಾದರೆ? ಹೌದು, ಕ್ಲಿನಿಕಲ್ಲಿ ಇಲ್ಲ ಹಾಸ್ಪಿಟಲ್ಸಲ್ಲಿ ತುಂಬ ಜನ ಬಂದು ಹೇಳ್ತಾರೆ, ಸರ್ ಭುಜ ನೋವು ಶುರುವಾಗಿ 3 ತಿಂಗಳಾಯಿತು, 6 ತಿಂಗಳಾಯಿತು, ಇಲ್ಲಿ ತೋರಿಸಿದ್ರಿ ಅಲ್ಲಿ ತೋರಿಸಿದ್ರಿ, ಏನೂ ಕಡಿಮೆ ಆಗಿಲ್ಲ. ಆ್ಯಂಡ್ ಸಮ್ಟೈಮ್ಸ್ ಲೈಕ್ ಪೇಷಂಟ್ ಡಾಕ್ಟರ್ಸ್ ಚೇಂಜ್ ಮಾಡಿರ್ತಾರೆ, ಹಾಸ್ಪಿಟಲ್ಸ್ ಚೇಂಜ್ ಮಾಡಿರ್ತಾರೆ. ಕೆಲವರಂತೂ ಸುಮ್ಮನೆ ಸುಸ್ತಾಗಿ ಬಿಟ್ಬಿಟ್ಟಿರ್ತಾರೆ, ನನಗೆ ಇದು ನೋವು ಸಹಿಸಲಿಕ್ಕೆ ಆಗ್ತಾಯಿಲ್ಲ, ನನಗೆ ಏನಾದರೂ ಮಾಡಿ ಅಂತ ಕೆಲವರು ತುಂಬ ಜನ ಬಂದು ಹೇಳ್ತಾರೆ. ಸೊ ಇದು ಸಾಮಾನ್ಯವಾಗಿ ಫಸ್ಟು ಸ್ಟಾರ್ಟಿಂಗ್ ಹೇಗೆ ಬರುತ್ತೆ ಅಂದರೆ ಫ್ರೀಸಿಂಗ್ ಫೇಸ್ ಅಂತ ಹೇಳ್ತೀರಿ. ಸ್ಟಾರ್ಟಿಂಗಲ್ಲಿ ಫಸ್ಟು ಪೇಯ್ನ್ ಶುರು ಆಗುತ್ತೆ. ಪೇಯ್ನ್ ತುಂಬ ಲೈಟಾಗಿ ಶುರು ಆಗುತ್ತೆ. ಸಾಮಾನ್ಯವಾಗಿ ಜನರು ನಾವೆಲ್ಲರೂ ಏನು ಸ್ವಲ್ಪ ಲೈಟಾಗಿ ಏನೋ ನೋವಿದೆ ಬಿಟ್ಬಿಡೋಣ ಅಂದ್ಬಿಟ್ಟು ಹಾಗೆ ಬಿಡ್ತಾ ಬರ್ತಾಯಿರ್ತಾರೆ. ಅದು ಪೇಯ್ನ್ ಶುರುವಾಗಿ ಕೆಲವೊಂದು ವಾರಗಳಾಗಿರುತ್ತೆ, ಕೆಲವೊಂದು ಸಲ 3 ತಿಂಗಳವರೆಗೂ ಆಗಿರುತ್ತೆ. ಅದು ಹೋಗೋದೇ ಇಲ್ಲ. ಆಮೇಲೆ 1-2 ಪೇಯ್ನ್ ಕಿಲ್ಲರ್ ತೊಗೊಳ್ತಾರೆ, ಸುಮ್ಮನೆ ಆಗ್ತಾರೆ. ಕೆಲವೊಂದು ಸಲ ಡಾಕ್ಟರ್ ಮೀಟ್ ಮಾಡ್ತಾರೆ, ಸುಮ್ಮನೆ ಆಗ್ತಾರೆ. ಸೊ ಇದೊಂದು ಫ್ರೀಸಿಂಗ್ ಫೇಸ್ ಕೆಲವೊಂದು ಸಲ ಅಪ್ ಟು 6 to 9 ಮಂತ್ಸ್ವರೆಗೂ ಇರುತ್ತೆ. ಈ ಫ್ರೀಸಿಂಗ್ ಫೇಸಲ್ಲಿ ಫಸ್ಟು ಬರೋದು ಜಸ್ಟ್ ಪೇಯ್ನ್ ಮಾತ್ರ ಇರುತ್ತೆ.
ಬರ್ತಾ 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 ಸಾಮಾನ್ಯವಾಗಿ ನಮಗೆ ನೋವಿದೆ ಅಂದರೆ ಆದಷ್ಟು ಅದನ್ನು ಮೂವ್ ಮಾಡಿದ್ರೆ ಜೋಪಾನವಾಗಿ ಇಟ್ಕೊಳ್ಳಿಕ್ಕೆ ನೋಡ್ತೀರಿ. ಈಗೇನಾಗುತ್ತೆ, ನೋವು ಬಂದಾಗ ಹಾಗೆ ಮೂವ್ ಮಾಡಿದರೆ ಇಟ್ಕೊಂಡು ದೆನ್ ದ ಮೊಬಿಲಿಟಿ ಅಟ್ ದ ಶೋಲ್ಡರ್ ಜಾಯಿಂಟ್ ಬಿಕಮ್ಸ್ ವೆರಿ ಲೆಸ್. ಓಕೆ, ಸೊ ಇದು ಫ್ರೋಝನ್ ಫೇಸ್. ಓಕೆ, ಅಂದರೆ ಪೇನ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಮೂಮೆಂಟ್ ಅಟ್ ದ ಶೋಲ್ಡರ್ ಜಾಯಿಂಟ್ ವಿಲ್ ಬಿಕಮ್ ಲೆಸ್ಸರ್ ಆ್ಯಂಡ್ ಲೆಸ್ಸರ್. ಸೊ ಇದಾದಮೇಲೆ ಥಾಯಿಂಗ್ ಫೇಸ್ ಅಂತ ಹೇಳ್ತೀರಿ. ಸೊ ಆಲ್ಮೋಸ್ಟ್ ಲೈಕ್ 1 to 2 yearsವರೆಗೂ ಆಗುತ್ತೆ. ಪೇನ್ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಲೈಕ್ ಮೊಬಿಲಿಟಿ ಅಟ್ ದ ಶೋಲ್ಡರ್ ಜಾಯಿಂಟ್ ಸ್ಟಾರ್ಟ್ ಟು ರೀಗೈನ್, ಬಟ್ ವಾಟ್ ವಾಸ್ ದೇರ್ ದ ಅರ್ಲಿಯರ್ ಇಟ್ ವಿಲ್ ನಾಟ್ ಬಿ ದ ಸೇಮ್. ಸೊ ಮೊಬಿಲಿಟಿ ರೀಗೇನ್ ಆಗುತ್ತೆ, ಬಟ್ ಇಟ್ ನಾಟ್ ಬಿ ದ ಕಂಪ್ಲೀಟ್ ರೇಂಜ್ ಆಫ್ ಮೋಷನ್ ಬರೋದಿಲ್ಲ. ಸೊ ಫ್ರೀಸಿಂಗ್ ಫೇಸ್, ಫ್ರೋಝನ್ ಆ್ಯಂಡ್ ದ ಥಾಯಿಂಗ್ ಫೇಸ್, ಈ 3 ಸ್ಟೇಜಲ್ಲಿ ಇರುತ್ತೆ. ಸೊ ನಿಮಗೆ ಒಂದು ಶೋಲ್ಡರ್ ಪೇನ್ ಬಂದಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಲೈಕ್ 6 months ಇಂದ ಹಿಡಿದು 1 to 2 yearsವರೆಗೂ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಬಟ್ ಕ್ರಮೇಣ ಅದಷ್ಟು ಅದೇ ಕಡಿಮೆ ಆಗುತ್ತೆ. ನಿಮಗೆ ಏನು ರೆಸಿಡ್ಯುಯಲ್ ಡಿಫಾರ್ಮಿಟಿ ಆ ಥರದ್ದೇನು ಉಳಿಯೋದಿಲ್ಲ. ಸೊ ಮೊಬಿಲಿಟಿ ಸ್ವಲ್ಪ, ರೇಂಜ್ ಆಫ್ ಮೂವ್ಮೆಂಟ್ ಸ್ವಲ್ಪ ಕಡಿಮೆ ಆಗ್ಬೋದು. ಸರ್, ಹಾಗಾದರೆ ಈ ಫ್ರ್ಯಾಕ್ಚರ್ಸ್ ಆಗಿರೋರಲ್ಲಿ ಅಥವಾ ಯಾವುದಾದ್ರು ಆಕ್ಸಿಡೆಂಟ್ಸ್ ಆಗಿರೋರಲ್ಲಿ ಈ ರೀತಿ ಫ್ರೋಝನ್ ಶೋಲ್ಡರ್ ಕಾಣಿಸ್ಕೊಳ್ಳುತ್ತಾ? ಕಾಣುತ್ತೆ. ಲೈಕ್ ಅದು ಹೇಳ್ದಂಗೆ ಆಸ್ ಬಿ ಡಿಸ್ಕಸ್ಡ್ ಅರ್ಲಿಯರ್, ಫ್ರ್ಯಾಕ್ಚರ್ಸ್ ಈಸ್ ಒನ್ ಆಫ್ ದ ಕಾಸ್ ಫಾರ್ ಫ್ರೋಝನ್ ಶೋಲ್ಡರ್. ಈ ಫ್ರ್ಯಾಕ್ಚರ್ ಆದಾಗ ಏನು ಮಾಡ್ತೀರಿ, ಕೆಲವ್ರಿಗೆ ಎಲ್ಲ ಫ್ರ್ಯಾಕ್ಚರ್ ಆಗಿರೋ ಪೇಷಂಟ್ಸ್ಗೂ ಆಪ್ರೇಷನ್ ನೆಸೆಸಿಟಿ ಇರೋದಿಲ್ಲ. ಕೆಲವೊಂದು ಫ್ರ್ಯಾಕ್ಚರ್ಸ್ ಜಸ್ಟ್ ನಾವು ಪ್ಲಾಸ್ಟರ್ ಹಾಕೋದಾಗಲಿ ಇಲ್ಲ ಆರ್ಮ್ ಸ್ಲಿಂಗ್ ಹಾಕೋದಾಗಲಿ ಅದರಿಂದನೇ ಗುಣ ಆಗುತ್ತೆ. ಆದರೆ ಫ್ರ್ಯಾಕ್ಚರ್ ಹೀಲ್ ಆಗಬೇಕಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಮೊಬಿಲೈಸೇಷನ್ ಮಾಡಾದ್ಮೇಲೆ ಗ್ರ್ಯಾಜುಲಿ ಅರೌಂಡ್ ಲೈಕ್ ಯೂಶ್ವಲಿ 3 to 4 weeks ಇಮೊಬಿಲೈಸೇಷನ್ ಮಾಡ್ತೀರಿ. ಈ ಇಮೊಬಿಲೈಸೇಷನ್ ಮಾಡಾದ್ಮೇಲೆ ದ ಮೇನ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಫಿಸಿಯೋಥೆರಪಿ. ಅದಾದಮೇಲೆ ಮತ್ತೆ ಶೋಲ್ಡರ್ ಮೊಬಿಲೈಸೇಷನ್, ಫಿಸಿಯೋಥೆರಪಿ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಇಷ್ಟು ದಿನ 3 ವಾರ ಇಲ್ಲ 1 ತಿಂಗಳು ಇಮೊಬಿಲೈಸೇಷನ್ ಮಾಡಾದ್ಮೇಲೆ ಅದು ಹಾಗೆ ಇಟ್ಕೊಳ್ತಾರೆ. ಮೂಮೆಂಟ್ ಮಾಡಬೇಕಾದಾಗ ಪೇನ್ ಇರುತ್ತೆ. ಆ ಪೇನ್ ಸಹಿಸಿ ಮೂಮೆಂಟ್ ಯಾರು ಮಾಡ್ತಾರೋ ಅಂಥವ್ರಿಗೆ 100% ದೇ ವಿಲ್ ರಿಕವರ್ ಕಂಪ್ಲೀಟ್ಲಿ. ದೇ ವಿಲ್ ನಾಟ್ ಹ್ಯಾವ್ ದಿಸ್ ಲೈಕ್ ಫ್ರೋಝನ್ ಶೋಲ್ಡರ್ ಆರ್ ಶೋಲ್ಡರ್ ಸ್ಟಿಫ್ನೆಸ್ ಇರೋದಿಲ್ಲ. ಕೆಲವರು ಮೂವ್ ಮಾಡಿದರೆ ಹಾಗೆ ಇಟ್ಕೊಳ್ತಾರೆ, ಡೆಫಿನೆಟ್ಲಿ ದೇ ವಿಲ್ ಹ್ಯಾವ್ ದಿಸ್ ಫ್ರೋಝನ್ ಶೋಲ್ಡರ್ ಆರ್ ದಿಸ್ ಸ್ಟಿಫ್ನೆಸ್ ಆಫ್ ದ ಶೋಲ್ಡರ್. ಓಕೆ, ಅಂದರೆ ಫ್ರ್ಯಾಕ್ಚರ್ ಆಗಿ ಸ್ವಲ್ಪ ದಿನ ಆದ ನಂತರ ಆಕ್ಟಿವಿಟಿ ಮೊಬೈಲ್ ಸ್ಟಾರ್ಟ್ ಮಾಡಬೇಕು. ಓಕೆ, ಡಾಕ್ಟರ್ ಹೇಳಿದ ನಂತರ ಸ್ಟಾರ್ಟ್ ಮಾಡಬೇಕು. ಓಕೆ ಸರ್, ಈಗ ಯೂತಲ್ಲಿ ಕಾಮನ್ ಆಗಿ ಎಲ್ಲರೂ ವರ್ಕೌಟ್ಸ್ ಮಾಡ್ತಾನೆ ಇರ್ತಾರೆ. ಹಲವಾರು ವಿಧವಾದ ವರ್ಕೌಟ್ಸ್ ಇರುತ್ತೆ. ಈ ವರ್ಕೌಟ್ಸ್ ಮಾಡಿದ ಕೆಲವೊಂದಷ್ಟು ರಾಂಗ್ ಪೊಸಿಷನ್ ಅಥವಾ ಸರಿಯಾಗಿ ಹೇಳಿಸ್ಕೊಳ್ದೆ ಮಾಡುವಂಥದ್ದು, ಈ ರೀತಿಯಾಗಿ ಫ್ರೋಝನ್ ಶೋಲ್ಡರ್ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ರಾಂಗ್ ವರ್ಕೌಟ್ಸ್ ಅಥವಾ ರಾಂಗ್ ಮೆಥಡ್ಸಿಂದ ವರ್ಕೌಟ್, ರಾಂಗ್ ಜಿಮ್ ಮಾಡೋದು ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದರಿಂದ ಲೈಕ್ ಮಸಲ್ ಸ್ಟ್ರೈನ್ ಆಗ್ಬೋದು, ಇಲ್ಲ ಈ ಲೇಬ್ರಲ್ ಇಂಜುರೀಸ್ ಆಗ್ಬೋದು, ಇಲ್ಲ ಶೋಲ್ಡರ್ ಈಸ್ ಸರೌಂಡೆಡ್ ಬೈ ಲಾಡ್ ಆಫ್ ಮಸಲ್ಸ್. ಓಕೆ, ಸೊ ಮಸಲ್ಸ್ ಕೆಲವರು ಯೂಶಲಿ ಲೈಕ್ ಜಿಮ್ ಮಾಡೋರು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಯೂತ್ಸ್ ಹೂಎವರ್ ಇಸ್ ವಾಚಿಂಗ್, ಮೋಸ್ಟ್ ಆಫ್ ಅಸ್ ಆರ್ ರೈಟ್ ಹ್ಯಾಂಡ್ ಡಾಮಿನೆಂಟ್. ಸೊ ನಾವು ಜಿಮ್ ಮಾಡಬೇಕಾದಾಗಲೂ ಅಷ್ಟೇ ಪುಷಪ್ಸ್ ಏನು ಆಲ್ವೇಸ್ ರೈಟ್ ಗೋಸ್ ಫಸ್ಟ್. ಸೊ ಲೆಫ್ಟ್ ಸ್ವಲ್ಪ ನಿಧಾನ ಹೋಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಯೂಶಲಿ ವಿ ಸ್ಟ್ರೈನ್ ಟು ಮಚ್ ಆನ್ ದ ಲೆಫ್ಟ್ ಸೈಡ್. ಸೊ ಆವಾಗ ಮಸಲ್ ಸ್ಟ್ರೈನ್ ಆಗಿರುತ್ತೆ ಹೊರತು ಅದರಿಂದ ಈ ಫ್ರೋಝನ್ ಶೋಲ್ಡರು ಆ ಥರ ಆಗೋದು ಚಾನ್ಸಸ್ ಕಡಿಮೆ. But as I mentioned earlier, diabetes is the common cause for frozen shoulder, and if it's type 1 diabetics, the earlier age, whoever is having diabetes, ಅಂಥವರಲ್ಲಿ ಯಂಗ್ ಏಜಲ್ಲೂ ಕಾಣಿಸೋ ಚಾನ್ಸಸ್ ಇರುತ್ತೆ. ಎಸ್ ಡಾಕ್ಟರ್, ಈಗ ಸಿಂಪ್ಟಮ್ಸ್ ಫ್ರೋಝನ್ ಶೋಲ್ಡರ್ ಬಂದರೆ ಈ ಕಾಮನ್ ಆಗಿ ಭುಜದ ನೋವು ಅಂತಂದರೆ ಎಲ್ಲರೂ ಏನೋ ಎತ್ತಿರ್ತೀವಿ ಅಥವಾ ಹಾಗೆ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಸೊ ಫ್ರೋಝನ್ ಶೋಲ್ಡರ್ ಅಂತಂದರೆ ಯಾವ ರೀತಿಯಾದ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ಇರುತ್ತೆ? ಫ್ರೋಝನ್ ಶೋಲ್ಡರ್ ಅಂದರೆ ಬೇಸಿಕಲಿ ಫಸ್ಟು ನೋವು ಶುರು ಆಗುತ್ತೆ. ಓಕೆ, ಭುಜದ ನೋವು ಶುರು ಆಗುತ್ತೆ. ಈ ಭುಜದ ನೋವು ಬಂದಾಗ ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಫ್ರೋಝನ್ ಶೋಲ್ಡರ್. ಸೊ ಅದೊಂದೇ ಕಾರಣ ಇರಬೇಕಂತ ಏನಿಲ್ಲ. ಭುಜದ ನೋವು ಬಂದಾಗ ತುಂಬ ಇದು ಡಿಸ್ಕಸ್ ಮಾಡಬೇಕಾಗತ್ತೆ. ಬಿಕಾಸ್ ಕೆಲವೊಂದ್ಸಲಿ ಹೃದಯಕ್ಕೆ ಸಂಬಂಧಪಟ್ಟಾಗ್ಲೂ ಕೆಲವೊಂದ್ಸಲಿ ಇದು ಭುಜದ ನೋವು ಬರೋ ಚಾನ್ಸಸ್ ಇರುತ್ತೆ. ಅದೆಲ್ಲ ರೂಲ್ ಔಟ್ ಮಾಡಾದ್ಮೇಲೆ ಲೈಕ್ ನಾವು ಫ್ರೋಝನ್ ಶೋಲ್ಡರ್ ಅಂದ್ಬಿಟ್ಟು ಡಯಾಗ್ನೋಸ್ ಮಾಡಬೇಕಾಗತ್ತೆ. ಈ ಫ್ರೋಝನ್ ಶೋಲ್ಡರಲ್ಲಿ ಬೇಸಿಕಲಿ ಫಸ್ಟ್ ನೋವು ಶುರು ಆಗುತ್ತೆ. ಡಲ್ ಏಕಿಂಗ್ ಪೇನ್ ಇರುತ್ತೆ. ಬರ್ತಾ 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 ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ದೈನಂದಿನ ಚಟುವಟಿಕೆ ಮಾಡಬೇಕಾದ್ರೆ ಆ ಭುಜದ ಮೂಮೆಂಟ್ಸ್ ಏನಿದೆ ಅದು ಗ್ರ್ಯಾಜುಲಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಓಕೆ, ಮತ್ತು ಇನ್ನೊಂದು ರಾತ್ರಿ ಹೊತ್ತು ನೋವು ಜಾಸ್ತಿ ಆಗೋದು, ಇಲ್ಲ ಮಲಗಬೇಕಾದ್ರೆ ತುಂಬ ಪೇಯ್ನ್ ಬರೋದು, ಅದಿದ್ದರೆ ಈಗ ಮತ್ತೆ ರೋಟೇಟರ್ ಕಫ್ ಇಂಜುರೀಸ್ ಅಂತ ಇರುತ್ತೆ. ಸೊ ಅದರಿಂದ ಕೂಡ ನೋವು ಬರೋದು ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ, ಫ್ರೋಝನ್ ಶೋಲ್ಡರಲ್ಲಿ ಏನಾಗುತ್ತೆ, ಕೈ ಎತ್ತಲಿಕ್ಕೆ ಮತ್ತು ಈವನ್ ಅವರೇ ಸ್ವತಃ ಆ್ಯಕ್ಟಿವ್ ಮೊಬಿಲೈಸೇಷನ್ ಅಂತ ಹೇಳ್ತೀರಿ. ಆ್ಯಕ್ಟಿವ್ ಅಂದರೆ ಸ್ವತಃ ಪೇಷಂಟ್ ಕೈ ಎತ್ತಲಿಕ್ಕೆ. ಪ್ಯಾಸಿವ್ ಅಂತೇಳಿ ಇನ್ನೊಬ್ರು ಇಟ್ಕೊಂಡು ಕೈ ಎತ್ತಲಿಕ್ಕೂ ಎರಡು, ಬೋತ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಮೊಬಿಲೈಸೇಷನ್ ಶೋಲ್ಡರ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಇನ್ ಫ್ರೋಝನ್ ಶೋಲ್ಡರ್.
ಸೊ ದಿಸ್ ಇಸ್ ಟಿಪಿಕಲ್ ಆಫ್ ಫ್ರೋಝನ್ ಶೋಲ್ಡರ್. ಸೊ ನೋವು ಪೇನ್ ಈಸ್ ಅ ಮೇನ್ ಥಿಂಗ್ ಇನ್ ದ ಫ್ರೋಝನ್ ಶೋಲ್ಡರ್. ಓಕೆ ಸರ್, ಒಂದು ಕಾಲ್ ಇದೆ ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನನ್ನ ಹೆಸರು ಅಂಕಿತಾ ಅಂತ, ಬೆಂಗಳೂರಿಂದ. ಅಂಕಿತಾ ಅವರು? ಹೌದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನು ಸಮಸ್ಯೆ ಇದೆ ಹೇಳಿ. ಓಕೆ, ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿಮ್ಮ. ಆಕ್ಚುಲಿ ನನಗೆ ಶೋಲ್ಡರ್ ಪೇನ್ ಇದೆ. ಆಲ್ಮೋಸ್ಟ್ 4 ಮಂತ್ ಅಂತ ಬಂತು. ಹಾಂ. ಒಂದು ನಾರ್ಮಲ್ ಒಂದು ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದೆ, ಬಟ್ ಅದು 1 ಮಂತಲ್ಲಿ ಸರಿ ಹೋಗ್ಬೋದು ಅಂತ ಹೇಳಿದ್ರು. ಬಟ್ ಅದು ಸರಿನೇ ಹೋಗ್ತಾ ಇಲ್ಲ. ಅಂದ್ರೆ ಲೈಕ್ ಫುಲ್ಲು ಕೈ ಮೇಲೆ ಮಾಡಿದ್ರೆ ಏನೋ ಒಂಥರ ಹಿಡ್ಕೊಂಡಂಗೆ ಫೀಲ್ ಆಗುತ್ತೆ, ಅಲ್ಲಿ ಏನೋ ಒಂಥರ ಪೇನ್ ಆಗುತ್ತೆ. ವ್ಯಾಯಾಮ ಏನಾದರೂ ಹೇಳ್ಕೊಟ್ಟಿದ್ದಾರಾ? ಇಲ್ಲ ಸರ್, ಏನು ಹೇಳಿಲ್ಲ. ಫಿಸಿಯೋ ಏನು ಮಾಡ್ತಿಲ್ಲ ನೀವು? ಇಲ್ಲ. ನಿಮ್ಮ ವಯಸ್ಸು ಎಷ್ಟು? 28. ಎಷ್ಟು? 28. ಹಾ, ಹೌದು. ಥೈರಾಯ್ಡ್ ಏನಾದರೂ ಇದೆಯಾ? ಇಲ್ಲ ಸರ್, ಏನಿಲ್ಲ. ಭುಜಕ್ಕೆ ಏನಾದರೂ ಏಟಾಗಿತ್ತಾ? ಹೌದು, ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಅದಾಗಿ ಒಂದ್ ಸ್ವಲ್ಪ ಟೈಮ್, ಆಲ್ಮೋಸ್ಟ್ 1 ಮಂತ್ ಹತ್ರ ಆದ್ಮೇಲೆ ಹೋಗಿದ್ದೆ ನಾನು ಹಾಸ್ಪಿಟಲ್. ಅಂದ್ರೆ ಅದು ಸುಮ್ಮನೆ ಇದ್ರೆ ಪೈನ್ ಆಗಲ್ಲ. ಸ್ವಲ್ಪ ಕೈ ಹ್ಯಾಂಡ್ ಮೂವ್ಮೆಂಟ್ ಮಾಡಿದ್ರೆ ಅಥವಾ ಸ್ವಲ್ಪ ಬ್ಯಾಕ್ ಸೈಡ್ ಕೈ ಬ್ಯಾಕ್ ಮಾಡಿದ್ರೆ ಆ ಥರ ಇದ್ರೆ ಮಾತ್ರ ಅಲ್ಲಿ ಶೋಲ್ಡರ್ ಆ ಪ್ಲೇಸ್ ಅಲ್ಲಿ ಒಂಥರ ಏನೋ ಇಟ್ಕೊಂಡಂಗ ಆ ಟೈಪ್ ಫೀಲ್ ಆಗುತ್ತೆ ಅಷ್ಟೇ. ತುಂಬ ಹೊತ್ತು ಕೂತಿರ್ತೀರಾ ನೀವು? ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತೀರಾ? ಹೌದು ಸರ್, ಹೌದು. ಪಾಶ್ಚರ್ ಕರೆಕ್ಟ್ ಇಟ್ಕೊಂಡಿರ್ತೀರಾ? ಹೌದು, ಕರೆಕ್ಟ್ ಇದೆ. ಅದೇನು ಪ್ರಾಬ್ಲಮ್ ಇಲ್ಲ. ಅದೇನು ಪ್ರಾಬ್ಲಮ್ ಇಲ್ಲ. ಎಕ್ಸ್ರೇ MRI ಏನಾದರೂ ಆಗಿದೆಯಮ್ಮ? ಇಲ್ಲ, ಆಗಿಲ್ಲ. MRI ಎಲ್ಲ ಏನೂ ಆಗಿಲ್ಲ. ಅಂದ್ರೆ ಅವರು ಫಸ್ಟ್ ಬೇಡ, ಅದು ಹೋಗುತ್ತಾ ಇಲ್ವಾ ನೋಡೋಣ, ಚೆಕ್ ಮಾಡೋಣ ಅಂತ ಹೇಳಿದ್ರು. ಬಟ್ ಅದು ಲೈಕ್ ಪೈನ್ ಕಿಲ್ಲರ್ ಏನೋ ತಗೊಂಡಾಗ ಪೈನ್ ಹೋದಾಗೆ ಅನ್ನಿಸ್ತು. ಬಟ್ ಆದ್ಮೇಲೆ ಲೇಟರ್ ಮತ್ತೆ ಅದು ನಾರ್ಮಲ್, ಅಂದ್ರೆ ಸುಮ್ಮನೆ ಇದ್ರೆ ಪೈನ್ ಆಗಲ್ಲ, ಮೂವ್ಮೆಂಟ್ ಮಾಡಿದ್ರೆ ಪೈನ್ ಆಗುತ್ತೆ, ಆ ಥರ ಆಗ್ತಾ ಇದೆ. ಇದು ನಿಮಗೆ ಶೋಲ್ಡರ್ ಪೇನ್ ಆದಾಗಿಂದ ಬಂದಿರೋದ್ರಿಂದ ಒಂದ್ಸಲಿ ಫರ್ದರ್ ಎಕ್ಸಾಮಿನೇಷನ್ ಮಾಡಿ ಅದು ಫರ್ದರ್ ಮತ್ತೆ ಫಿಸಿಯೋ ಬೇಕಾಗುತ್ತಾ ಇಲ್ಲ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತಾ ನೋಡಿಕೊಂಡು ಡಿಸೈಡ್ ಮಾಡೋಣಮ್ಮ. ಓಕೆ. ಅಂದ್ರೆ ಅದು ಅವರು ಡಾಕ್ಟರ್ ಲೈಕ್ ಅದು ಫುಲ್ ನಂಗೆ ಈಗ ಅಪ್ ಸೈಡ್ ಕೈ ಇದ್ ಮಾಡಿ ಆತರ ಎಲ್ಲ ಹೇಳಿದ್ರು. ಆತರ ಮಾಡಿದಾಗ ಹಿ ವಾಸ್ ಲೈಕ್, ನಾನು ಫಸ್ಟ್ ಬೋನ್ಗೆ ಏನಾದ್ರು ಪೆಟ್ಟಾಗಿದೆ ಅಥವಾ ಮಸಲ್ ಅಂತ ಅಂದಾಗ ಇದು ಮಸಲ್ದೇ ಆಗಿರುತ್ತೆ, ಬೋನ್ಗೆ ಆಗಿರಲ್ಲ. ಸೊ ಇದು ಎಕ್ಸ್ರೇ ಅದೆಲ್ಲ ಯೂಸ್ ಇಲ್ಲ ಅನ್ಸುತ್ತೆ. ಇಫ್ ನಾಟ್ MRI ಒಂದು ಬೇಕಾದ್ರೆ ನೆಕ್ಸ್ಟ್ ನೋಡೋಣ ಅಂತ ಅಂದಿದ್ದು. ಅದೇಮ್ಮ, ಇವಾಗ ನಿಮಗೆ ತುಂಬಾ ಪೇನ್ ಇಲ್ಲ, ಹಾಗಾಗಿ ಅದೇ ಫಿಸಿಯೋ ಇನ್ನೂ ನೀವು ಸ್ಟಾರ್ಟ್ ಮಾಡಿಲ್ಲ. ಸೊ ಫಿಸಿಯೋ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಕೈಂಡ್ ಆಫ್ ಸಿಚುಯೇಷನ್. ಸೊ ಫಿಸಿಯೋ ಮಾಡಾದ್ಮೇಲೂ ನಿಮಗೆ ನೋವು ಕಡಿಮೆ ಆಗ್ತಿಲ್ಲ ಅಂದರೆ ಫರ್ದರ್ ಇನ್ವೆಸ್ಟಿಗೇಟ್ ಮಾಡಿ ನೋಡಬೇಕಾಗತ್ತೆ. ಸೊ ಒಂದು ಸೆಷನ್ ಫಿಸಿಯೋ ಮಾಡಿಸ್ಬಿಟ್ಟು ಫರ್ದರ್ ಹಾಗೆ ಇದ್ದರೆ ಬೇಕಾದ್ರೆ ಒಂದು ಕನ್ಸಲ್ಟ್ ಮಾಡಿ ಮ್ಯಾಮ್. ಓಕೆ, ಧನ್ಯವಾದ ಅಂಕಿತಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಸಿಮ್ಟಮ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಸಾಕಷ್ಟು ಜನಕ್ಕೆ ಕೆಲವೊಂದಷ್ಟು ಪೇನ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಭುಜದ ನೋವು ಅಂತ. ಸೊ ಹಾಗೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನೀವು ಹೇಳ್ತಾ ಇದ್ರಿ ಡಯಾಬಿಟಿಸ್ ಇರೋರು ಬಹಳ ಹುಷಾರಾಗಿರಬೇಕು ಅಂತ. ಈಗ ಡಯಾಬಿಟಿಸ್ ತುಂಬ ಕಾಮನ್ ಕ್ರಾನಿಕ್ ಡಿಸೀಸ್ ಆಗಿಬಿಟ್ಟಿದೆ, ಎಲ್ರಿಗೂ ಆಲ್ಮೋಸ್ಟ್ ಡಯಾಬಿಟಿಸ್ ಇರುತ್ತೆ. ಸೊ ಡಯಾಬಿಟಿಸ್ ಇರೋರು ಯಾವ ರೀತಿಯಾಗಿ ಹುಷಾರಾಗಿರಬೇಕಾಗತ್ತೆ? ಡಯಾಬಿಟಿಸ್ ಅಂದರೆ ಡಯಾಬಿಟಿಸ್ ಇಲ್ದಿರೋ ಮನೆಯೇ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಅಟ್ಲೀಸ್ಟ್ ಒಬ್ಬರ ಇಲ್ಲ ಇಬ್ಬರಾದರೂ ಶುಗರ್ ಪೇಷಂಟ್ಸ್ ಇದ್ದೇ ಇರ್ತಾರೆ. ಸೊ ಶುಗರ್ ಪೇಷಂಟ್ಗೆ ನಾನು ಸಜೆಸ್ಟ್ ಮಾಡೋದೇನೆಂದರೆ ರೆಗ್ಯುಲರಾಗಿ ಶೋಲ್ಡರ್ ಎಕ್ಸಸೈಸಸ್. ಮೋಸ್ಟ್ ಆಫ್ ದ ಪೇಷಂಟ್ಸ್ ಹೇಳಕ್ಕೆ ಎಲ್ಡರ್ಲಿ ಡಯಾಬಿಟಿಕ್ಸ್ ಪಾರ್ಕ್ಗೆ ಹೋಗ್ತಾರೆ, ಪಾರ್ಕಲ್ಲಿ ಕೆಲವೊಂದೆಲ್ಲ ವೀಲ್ ಮೂಮೆಂಟ್ ಮಾಡೋದು ಆ ಥರ ಇದೆಲ್ಲ ಇರುತ್ತೆ. ಇಲ್ಲ ಮನೆಯಲ್ಲೇ ಅಂತ ಹೇಳಿದ್ರೆ ಕೆಲವೊಂದು ಸೆಟ್ ಆಫ್ ಎಕ್ಸಸೈಸ್ ಇರುತ್ತೆ ಭುಜಕ್ಕೆ ಸಂಬಂಧಪಟ್ಟಿದ್ದು. ಸೊ ಅದನ್ನು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದ್ರಿಂದ ಎಸ್ ದಿಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಓಕೆ, ಹಾಗಾದರೆ ಶೋಲ್ಡರ್ ಪೇನ್ ಅಥವಾ ಈ ಫ್ರೋಝನ್ ಶೋಲ್ಡರ್ ಇರೋರು ಯಾವ ರೀತಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಬೇಕಾಗತ್ತೆ? ಶೋಲ್ಡರ್ ಪೇನ್ ಇರೋರು ಇಲ್ಲ ಡಯಾಬಿಟಿಕ್ಸ್, ಬೋತ್ ಆಫ್ ದೆಮ್ ಲೈಕ್ ಶುಗರ್ ಶುಡ್ ಬಿ ಇನ್ ಆಲ್ವೇಸ್ ಲೈಕ್ ಟ್ರೈ ಟು ಮೇಂಟೈನ್ ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು. ಮತ್ತು ಭುಜಕ್ಕೆ ಸಂಬಂಧಪಟ್ಟಿದ್ದ ಎಕ್ಸಸೈಸ್ ವ್ಯಾಯಾಮ ಮಾಡ್ತಿರಬೇಕು. ಮತ್ತು ವೆಯ್ಟ್ ಕೂಡ ಲೈಕ್ ಮೇಂಟೈನ್ ಮಾಡಿದ್ರೆ ಬೆಟರ್. ಓಕೆ, ಅಂದರೆ ಹೆಲ್ದಿ ಲೈಫ್ ಸ್ಟೈಲ್ ಇರಬೇಕು. ಬಟ್ ಅಂದರೆ ಕೂತ್ಕೊಂಡಿರಬಾರ್ದು, ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಇಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಓಕೆ, ಕೆಲವೊಂದಷ್ಟು ಶೋಲ್ಡರ್, ಈ ಫ್ರೋಝನ್ ಶೋಲ್ಡರ್, ಎಸ್ಪೆಷಲಿ ಫ್ರೋಝನ್ ಶೋಲ್ಡರಲ್ಲಿ ದ ಓನ್ಲಿ ಟ್ರೀಟ್ಮೆಂಟ್ ವಿಚ್ ರಿಯಲಿ ಹೆಲ್ಪ್ಸ್ ಈಸ್ ಎಕ್ಸಸೈಸ್, ನಥಿಂಗ್ ಎಲ್ಸ್. ಸರ್ ಅಲ್ಲಿ ಹೋದರೆ ಫಿಸಿಯೋ ಹೇಳಿದ್ರು, ಇಲ್ಲಿ ಹೋದರೆ ಫಿಸಿಯೋ ಹೇಳಿದ್ರು, ಕಡಿಮೆ ಮಾಡ್ತಾಯಿಲ್ಲ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಗೋಡೆ ಮೇಲೆ ಕೈ ಇಟ್ಕೊಂಡು ಎತ್ತಲಿಕ್ಕೆ ಹೇಳಿದ್ರು, ಹಗ್ಗ ಇಟ್ಕೊಂಡು ಎಳಿಲಿಕ್ಕೆ ಹೇಳಿದ್ರು.
ಏನು ಮಾಡಿದ್ರೂ ಎಕ್ಸಸೈಸ್ ಕಂಟಿನ್ಯೂಸ್ ಮಾಡ್ತಿದ್ರೇ ಅದು ಕಡಿಮೆ ಆಗೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಡೌನ್. ಅದಕ್ಕೆ ಸರ್ಜರೀಸ್ ಇದೆ, ಬೇರೆ ಸರ್ಜಿಕಲ್ ಪ್ರೊಸೀಜರ್ಸ್ ಮತ್ತು ಫರ್ದರ್ ಡಿಸ್ಕಸ್ ಮಾಡ್ತೀರಿ. ಏನು ಮಾಡಿದ್ರೂ ಕೊನೆಗೆ ಮತ್ತೆ ನೀವು ಎಕ್ಸಸೈಸ್ ಮಾಡಿಲ್ಲ ಅಂದರೆ ವಿತಿನ್ ಎ ಸ್ಪ್ಯಾನ್ ಆಫ್ 1 ವೀಕ್ ಅಗೇನ್ ಯು ವಿಲ್ ಬಿ ಬ್ಯಾಕ್ ಟು ಝೀರೋ. ಈಗೊಬ್ರು ಕಾಲರ್ ರೆಡಿ ಇದ್ದಾರೆ ಡಾಕ್ಟರ್, ತಗೊಂಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಹಾಂ ಮೇಡಮ್, ನಾವು ಬೆಂಗಳೂರಿಂದ ಮಾತಾಡ್ತಿರೋದು. ಬೆಂಗಳೂರಿಂದ. ತಮ್ಮ ಹೆಸರು ಸರ್? ವೀರೇಶ್ ಅಂತ. ವೀರೇಶ್. ಹಾಂ ಮೇಡಮ್, ಹೌದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ವೀರೇಶ್ ಅವರೇ. ಸರ್ ನಮಸ್ತೆ ಸರ್. ಸರ್ ಹೇಳಿ. ಸರ್ ನನ್ನ ಹೆಸರು ವೀರೇಶ್ ಅಂತ. ಹೇಳಿ ವೀರೇಶ್. ಹಾಂ ಸರ್, ಅದೇ ಶೋಲ್ಡ್ರ್ ಪೇನ್ ಬಗ್ಗೆ ಸ್ವಲ್ಪ ಕಂಟಿನ್ಯೂಸ್ ಸಿಸ್ಟಮ್ ಸೊ ಈಗ ಒಂದು 2-3 ಮಂತಿಂದ ಶೋಲ್ಡರ್ ಪೇನ್ ತುಂಬ ಇದೆ ಸರ್. ನಿಮ್ಮ ವಯಸ್ಸು ಎಷ್ಟು ವೀರೇಶ್? 27 ಸರ್. 27. ಹಾಂ ಸರ್. ಓಕೆ, ಹೇಳಿ. ಹಾಂ ಸರ್, ಅದೇ ಶೋಲ್ಡ್ರ್ ಪೇನ್. ಹಲೋ ಹಲೋ, ಹೇಳಿ ವೀರೇಶ್. ವೀರೇಶ್ ಅವರೇ, ಜೋರಾಗಿ ಮಾತಾಡಿ. ನಿಮ್ಗೆ ಏನು ಸಿಂಪ್ಟಮ್ಸ್ ಇದೆ ಇನ್ನೊಂದ್ಸತಿ ಹೇಳಿ. ಹಾಂ ಮೇಡಮ್, ಅದೇ ಸರ್, ಅದೇ ಶೋಲ್ಡರ್ ತುಂಬಾ ಪೇನ್ ಮಾಡ್ತಾ ಇದೆ. ಅದಕ್ಕೆ ಅಂದ್ರೆ ಸಿಸ್ಟಮ್ ಕಂಟಿನ್ಯೂಸ್ 8 ಅವರ್ಸ್ ಡೈಲಿ ಕೂತ್ಕೊಂಡು ವರ್ಕ್ ಮಾಡ್ತೀವಲ್ಲ, ಹಾಂ. ಸೊ ಅದಕ್ಕೆ ಶೋಲ್ಡರ್ ಪೇನ್ ತುಂಬಾ ಬರ್ತಾ ಇದೆ. ರೈಟ್ ಸೈಡಾ ಲೆಫ್ಟ್ ಸೈಡಾ? ಲೆಫ್ಟ್ ಸೈಡ್ ಸರ್. ಲೆಫ್ಟ್ ಸೈಡ್. ಹಾಂ ಸರ್. ಓಕೆ, ಕೈ ಮೂವ್ ಮಾಡಲಿಕ್ಕೆಲ್ಲ ಆಗುತ್ತಾ? ಹಾಂ ಸರ್, ಆಗುತ್ತೆ ಸರ್. ಸ್ವಲ್ಪ ಪೇನ್ ಇರುತ್ತೆ. ಪೇನ್ ಇರುತ್ತೆ. ಕೈ ನಿಮ್ಮ ಹಿಂದೆ ಇಟ್ಕೊಳ್ಳಿಕ್ಕೆ ಆಗುತ್ತಾ? ಬೆನ್ನಿನ ಹಿಂದೆ ಕೈ ಹೋಗ್ಲಿಕ್ಕಾಗತ್ತಾ? ಹಾಂ ಸರ್, ಆ ಥರ ಆಗುತ್ತೆ ಸರ್. ಬಟ್ ಅದು ಕೈ ಸ್ವಲ್ಪ ಮೇಲೆ ಎತ್ತಕ್ಕೆ ಅದು ಆಗುತ್ತೆ. ಹಾಂ. ರಾತ್ರಿ ಹೊತ್ತು ನೋವು ಜಾಸ್ತಿ ಆಗುತ್ತಾ? ಹಾಂ ಸರ್, ರಾತ್ರಿ ಆಯಿತು. ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಾಡಿ ಪೇನು ಇತ್ತು, ಶೋಲ್ಡರ್ ಪೇನ್ ಇರುತ್ತೆ ಸರ್. ಜಿಮ್ ಏನಾದರೂ ಮಾಡ್ತೀರಾ ವೀರೇಶ್? ಜಿಮ್ ಏನಾದರೂ ಮಾಡ್ತೀರಾ? ಜಿಮ್ಗೆ ಹೋಗ್ತೀರಾ? ಇಲ್ಲ ಸರ್, ಜಿಮ್ ಹೋಗಲ್ಲ ಸರ್. ಈಗ ರೀಸೆಂಟ್ ಆಗಿ ಸ್ವಲ್ಪ ಯೋಗ ಅದು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್, 2 ಮಂತ್ಸಿಂದ. ಓಕೆ. ಹಾಂ ಸರ್. ಮತ್ತು ಈ ಶೋಲ್ಡರ್ ಪೇನ್ ಬರ್ಲಿಕ್ಕೆ ಮುಂಚೆ ಏನಾದರೂ ಬಿದ್ದಿದ್ರಾ? ಏಟಾಗಿತ್ತಾ ಭುಜಕ್ಕೆ? ಇಲ್ಲ ಸರ್, ಆ ಥರ ಏನಾಗಿಲ್ಲ ಸರ್. ಓಕೆ. ನಿಮ್ಮ ವಯಸ್ಸು 27 ಅಲ್ವಾ? ಹಾಂ ಸರ್, 26. ಹಾಂ. ಸೊ ಮತ್ತು ಜಿಮ್ ಏನು ಹೋಗೋದಿಲ್ಲ. ಶೋಲ್ಡರ್ ಪೇನ್ ಶುರುವಾಗಿ 1 to 2 ಮಂತ್ಸ್ ಆಗಿದೆ. ಆ್ಯಂಡ್ ಮೂವ್ಮೆಂಟ್ ಮಾಡಲಿಕ್ಕೆ ನಿಮ್ಗೆ ಬೆನ್ನ ಹಿಂದ್ಗಡೆ ಕೈ ಇಟ್ಕೊಳ್ಳಿಕ್ಕಾಗತ್ತಂದರೆ ಇಟ್ಸ್ ಅನ್ಲೈಕ್ಲಿ ಫ್ರೋಝನ್ ಶೋಲ್ಡರ್. ಇಟ್ ಈಸ್ ನೋವೇ ರಿಲೇಟೆಡ್ ಟು ದ ಫ್ರೋಝನ್ ಶೋಲ್ಡರ್. ಬೇರೆ ಏನಾದರೂ ಕಾರಣ ಇರುತ್ತೆ. ಯಾಕೆಂದ್ರೆ ನಾನು ಮುಂಚೆನೇ ಹೇಳ್ದಂಗೆ ಶೋಲ್ಡರ್ ಸುತ್ತ ತುಂಬ ಮಸಲ್ಸ್ ಇರುತ್ತೆ. ಬೈಸೆಪ್ಸ್ ಟೆಂಡನ್ ಅಂತ ಹೇಳ್ತೀರಿ, ಬೈಸೆಪ್ಸ್ ಟೆಂಡನೈಟಿಸ್ ಅಂತ ಹೇಳ್ತೀರಿ, AC ಜಾಯಿಂಟ್ ಆರ್ಥ್ರೈಟಿಸ್, ಆ ಥರ ಬೇರೆ ತುಂಬ ಕಂಡೀಷನ್ಸ್ ಇರುತ್ತೆ. ಫಸ್ಟು ರೆಸ್ಟ್ ಮಾಡಿ, ಐಸ್ ಪ್ಯಾಕ್ ಇಡಿ, ಭಾರ ಎತ್ತೋದು ಇದು ಮಾಡಿಬಿಡಿ. ಸಿಸ್ಟಮ್ ಮುಂದೆ ತುಂಬ ಹೊತ್ತು ಕೂತಿರ್ತೀರಾ ಅಂತ ಹೇಳಿದ್ರಿ, ಪಾಶ್ಚರ್ ಕರೆಕ್ಟ್ ಮಾಡಿ. ಓಕೆ. ಮತ್ತು 2 ವೀಲರು ವೆಯ್ಟ್ ಎತ್ತೋದು ಸ್ವಲ್ಪ ಕಡಿಮೆ ಮಾಡಿ ನೋಡಿ, ಜಸ್ಟ್ 1 ವೀಕ್ ಟೈಮ್ಗೆ. ಜೊತೆಗೆ ಅನಾಲ್ಜೆಸಿಕ್, ಎನಿ ಆ್ಯಂಟಿ ಇನ್ಫ್ಲಮೇಟ್ರಿ ಪೇಯ್ನ್ ಕಿಲ್ಲರ್ ತೊಗೊಂಡು ಫಿಸಿಯೋ ಮಾಡಿಸಿ ನೋಡಿ. ಕಡಿಮೆ ಆಗಿಲ್ಲ, ಫರ್ದರ್ ನಿಮಗೆ ಸ್ಕ್ಯಾನ್ ಏನಾದರೂ ಮಾಡಿ ನೋಡಬೇಕಾಗತ್ತೆ. ಕಡಿಮೆ ಆಗಿಲ್ಲ ಅಂದರೆ ಮಾತ್ರ. ಓಕೆ. ಬಟ್ ನಿಮ್ಗೆ ಫ್ರೋಝನ್ ಶೋಲ್ಡರ್ ಇರೋ ಚಾನ್ಸಸ್ ತುಂಬ ಕಡಿಮೆ, ಬಿಕಾಸ್ ನಿಮ್ಮದು ಮೂಮೆಂಟ್ಸ್ ಆಲ್ಮೋಸ್ಟ್ ನಾರ್ಮಲ್ ಇದೆ. ಸೊ ಈ ಪೇಯ್ನು ಬೇರೆ ಸಂಬಂಧಪಟ್ಟಿದ್ದಿರುತ್ತೆ. ಫರ್ದರ್ ಎಕ್ಸಾಮಿನೇಷನ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ಫ್ರೋಝನ್ ಶೋಲ್ಡರ್ ಅಲ್ಲ ಅನ್ನುವಂಥದ್ದು ಕೆಲವೊಂದಷ್ಟು ಹೇಳಿದ್ರಿ ನಮಗೆ. ಹಾಗಾದರೆ ಫ್ರೋಝನ್ ಶೋಲ್ಡರ್ ಅಲ್ಲದೆ ಬೇರೆ ಯಾವೆಲ್ಲ ಕಾರಣಕ್ಕೆ ನೋವು ಬರ್ಬೋದು ಸರ್ ಅದೇ ರೀತಿಯಾಗಿ? ಫ್ರೋಝನ್ ಶೋಲ್ಡರ್ ಅಲ್ದಿರೋ ಭುಜದ ನೋವಿಗೆ ತುಂಬ ಕಾರಣಗಳಿದೆ. ಲೈಕ್ ಡಿಪೆಂಡ್ಸ್ ಆನ್ ದ ಏಜ್. ಫಸ್ಟು ಸಣ್ಣ ಏಜಲ್ಲಿ ಈ ಥರ 20s 30s ಏಜಲ್ಲಿ ದ ಮೋಸ್ಟ್ ಕಾಮನ್ ಶೋಲ್ಡರ್ ಪೇನ್ ದೇ ಕಮ್ ವಿತ್ ಲೈಕ್ ಆಫ್ಟರ್ ವರ್ಕೌಟ್ because of the wrong posture. They sit and work for a long time, 8 to 9 hours, 10 hours. Sometimes they don't take break. So continuous, because of the wrong posture they may get, and because of like lifting weights, sudden lifting weights or irregular posture, improper posture. So biceps tendinitis, AC joint arthritis, and rotator cuff tendinosis ಅಂತ ಹೇಳ್ತೀರಿ. ಬಿದ್ದಾಗ ಎಲ್ಲರಿಗೂ ಫ್ರ್ಯಾಕ್ಚರ್ ಆಗಬೇಕು ಅಂತ ಏನಿಲ್ಲ. ಕೆಲವ್ರಿಗೆ ಫ್ರ್ಯಾಕ್ಚರ್ ಆಗದಿರ ಈ ರೋಟೇಟರ್ ಕಫ್ ಮಸಲ್ಸ್ ಅಂತ ಇರುತ್ತೆ, ಅದಕ್ಕೆ ಇಂಜುರಿ ಆದಾಗ್ಲೂ ಈ ಥರ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಆ್ಯಸ್ ಐ ಮೆನ್ಷನ್ ಲೈಕ್ ಬೈಸೆಪ್ಸ್ ಟೆಂಡನೈಟಿಸ್. ಸೊ ಬರ್ಸೈಟಿಸ್ ಅಂತ ಹೇಳ್ತೀರಿ, ಸಬ್ ಅಕ್ರೋಮಿಯಲ್ ಬರ್ಸಾ ಅಂತ ಇರುತ್ತೆ. ಸೊ ಬರ್ಸೈಟಿಸ್. ಇನ್ನು ಕೆಲವರಿಗೆ ಆಕ್ರೋಮಿಯನ್ ಪೆಥಾಲಜಿಸ್ ಅಂದರೆ ಭುಜದ ಒಂದು ಮೂಳೆ ಆಕ್ರೋಮಿಯನ್ ಅಂತ ಹೇಳ್ತೀರಿ. ನಾರ್ಮಲಾಗಿ ಕೆಲವರಿಗೆ ಫ್ಲ್ಯಾಟ್ ಆಗಿ ಇರುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ಬೆಂಡ್ ಇರುತ್ತೆ, ಇನ್ನು ಕೆಲವರಿಗೆ ಹುಕ್ ಥರ ಇರುತ್ತೆ. ಇಟ್ಸ್ ಬೈ ಬರ್ತ್. ಸೊ ಈ ಥರ ಇರುತ್ತೆ. ಸೊ ಯಾವಾಗ ಈ ಥರ ಟೈಪ್ 3 ಆಕ್ರೋಮಿಯನ್ ಇರುತ್ತೆ ಅವ್ರಿಗೆ ಭುಜ ಕಂಟಿನ್ಯೂಸ್ ಆಗಿ ಮೂಮೆಂಟ್ ಮಾಡಬೇಕಾದ್ರೆ
ಆ ಬರ್ಸ ಇನ್ಫ್ಲಮೇಷನ್ ಆಗಿ ಬರ್ಸೈಟಿಸ್ ಥರ ಆಗಿ ಕೂಡ ಕೆಲವ್ರಿಗೆ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ನಂಬರ್ ಆಫ್ ಕಾಸಸ್ ಇದೆ. ಫ್ರೋಝನ್ ಶೋಲ್ಡರ್ ಭುಜದ ನೋವಿದೆ ಅಂದರೆ ಫ್ರೋಝನ್ ಶೋಲ್ಡರ್ ಮಾತ್ರ ಅದೊಂದೇ ಡಯಾಗ್ನೋಸಿಸ್ ಅಲ್ಲ, ದರ್ ನಂಬರ್ ಆಫ್ ಕಾಸಸ್. ನಾನು ಮತ್ತೆ ಹೇಳ್ದಂಗೆ ಭುಜದ ನೋವು ಅಲ್ಲರ ರೆಫರ್ಡ್ ಪೇನ್ ಅಂತ ಹೇಳ್ತೀರಿ. ಕೆಲವೊಂದು ಸಲ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದ್ದಾಗ ರೆಫರ್ಡ್ ಪೇನ್, ಶೋಲ್ಡರ್ ಪೇನ್ ಅಂತ ಬರ್ತಾರೆ ಬಲಗಡೆ ಆದರೆ. ಲೆಫ್ಟ್ ಸೈಡ್ ದ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಲ್ಸೋ ವಿ ಹ್ಯಾವ್ ಟು ರೂಲ್ ಔಟ್. ಓಕೆ, ಎಸ್ ಸರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ, ನಾನು ಸರೋವರ್ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಿದ್ದೀನಿ. ತಮ್ಮ ಹೆಸರು? ಸರೋವರ್ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಹಾಂ ಸರ್, ಒಂದು 3 ತಿಂಗಳಾಯಿತು ಒಂದು ಕೆಲಸ ಚೇಂಜ್ ಮಾಡಿದೆ, ಕಾಲ್ ಸೆಂಟ್ರಲ್ಲಿ ಇದ್ದೀನಿ. ಹಾಂ, ಫುಡ್ ಎಫೆಕ್ಟ್ ಆಯಿತು ಏನೋ ಗೊತ್ತಿಲ್ಲ. 3 ಡೇಸಿಂದ ಶೋಲ್ಡರ್ ಪೇನ್ ಸರ್. ಅಂದರೆ ಕತ್ತದು ಲೆಫ್ಟ್ ಸೈಡು ತಿರ್ಗ್ಸೋಕ್ಕಾಗಲ್ಲ. ತಿರ್ಗಿದಾಗ ಒಂಥರ ಫುಲ್ ಬಾಡಿ ಸಮೇತ ತಿರುಗಿಸ್ಬೇಕು, ಕತ್ತು ನೋವು ಇದಾಗುತ್ತೆ. ಹಾಂ, ನಿಮಗೆ ಅದು ಭುಜಕ್ಕಿನ ಕತ್ತು ನೋವಿಂದು ಸಮಸ್ಯೆ ಜಾಸ್ತಿ ಅನಿಸುತ್ತೆ. ಅಂದರೆ ಭುಜ ಕತ್ತು ಎರಡೂ ಸೇಮ್ ಇದೆ ಸರ್. ಅದು ರೇಡಿಯೇಟಿಂಗ್ ಪೇನ್, ಕತ್ತು ನೋವಿಂದ ನಿಮಗೆ ಅದು ರೇಡಿಯೇಟ್ ಆಗಿ ನಿಮಗೆ ಭುಜದ್ದು ಸಮಸ್ಯೆ ಥರ ಅನ್ನಿಸ್ತದೆ. ಸೊ ಬೇಸಿಕಲಿ ನೆಕ್ ಪಾಶ್ಚರ್ ಸ್ವಲ್ಪ ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಮಸಲ್ ರಿಲ್ಯಾಕ್ಸೆಂಟ್ ತೊಗೊಂಡು ಹಾಟ್ ವಾಟರ್ ಬ್ಯಾಗ್ ಇಟ್ಟರೆ ಅದು ಸ್ವಲ್ಪ ಪೇನ್ ರಿಲೀಫ್ ಆಗ್ಬೋದು. ಏಜ್ ಎಷ್ಟು ನಿಮ್ಮದು? ಸರ್ 24. ಹಾಂ, ಜಸ್ಟ್ ನೆಕ್ ಪಾಶ್ಚರ್ ಕರೆಕ್ಟ್ ಮಾಡ್ಕೊಳ್ಳಿ. ಅದು ಸಿಸ್ಟಮ್ ಸೇಮ್ ಲೆವೆಲ್, ನೀವು ಐ ಲೆವೆಲ್ಗೆ ಸಿಸ್ಟಮ್ ರೈಸ್ ಮಾಡಿ ಇಟ್ಕೊಳ್ಳಿ. ಮತ್ತು ನೆಕ್ ಪಾಶ್ಚರ್ ಕರೆಕ್ಟ್ ಮಾಡಿ. 2 ವೀಲರ್ ಮತ್ತು ಹೆವಿ ವೆಯ್ಟ್ ಲಿಫ್ಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ. 1 ವೀಕ್ ಅಬ್ಸರ್ವ್ ಮಾಡಿ ನೋಡಿ. ಅಲ್ಲಿಗೂ ಕಡಿಮೆ ಆಗಿಲ್ಲ ಅಂದರೆ ಬನ್ನಿ, ವಿಲ್ ಸಿ ಯು ಒನ್ಸ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸರ್, ಈಗ ಈ ಏಜ್ ಅವ್ರಂದರೆ 20s 30s ಅವ್ರಿಗಾದರೆ ನೀವು ಹೇಳಿದ್ರಿ ಎಕ್ಸಸೈಸ್ ಮಾಡಿಸ್ಬೋದು. ಈ ಫ್ರೋಝನ್ ಶೋಲ್ಡರ್ ಆದರೆ ಎಕ್ಸಸೈಸ್ ಒಂದೇ ಒಂದು ಕಾರಣ ಅಂತ ನೀವು ಹೇಳಿದ್ರಿ. ಬಟ್ 60s ಆದಮೇಲೆ ಈ ರೀತಿ ಫ್ರೋಝನ್ ಶೋಲ್ಡರ್ ಕಾಣಿಸ್ಕೊಂಡ್ರೆ ಅವರು ಹೇಳೋದಕ್ಕೂ ಕಷ್ಟ ಆಗುತ್ತೆ, ಮನೆಯಲ್ಲಿ ಎಕ್ಸಸೈಸ್ ಮಾಡಿ ಅಥವಾ ಏನಾದ್ರು ಮಾಡಿ ಅಂತ. ಮತ್ತು ಅವ್ರು ರೆಸ್ಟ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಸೊ ಆ ಏಜ್ ಗ್ರೂಪಲ್ಲಿ ಏನು ಮಾಡಬೇಕಾಗುತ್ತೆ ಸರ್? ಇನಿಷಿಯಲಿ ಓನ್ಲಿ ವಿ ಡಿಸ್ಕಸ್ ಯಾವ ಏಜ್ ಗ್ರೂಪಲ್ಲಿ ಕಾಮನ್ ಆಗಿ ಫ್ರೋಝನ್ ಶೋಲ್ಡರ್ ಸಿಗುತ್ತೆ ಅಂದರೆ ಐ ಟೋಲ್ಡ್ 40 to 60 ಇಯರ್ಸ್. ಸೊ ಈ 60 ಮೇಲೆ ಬಂದವರು ಬರ್ತಾರೆ, ಅವ್ರು ಎಷ್ಟು ಹೇಳಿದ್ರು ಅವ್ರು ಎಕ್ಸಸೈಸ್ ಮಾಡೋದಿಲ್ಲ. ಈವನ್ ಕೆಲವೊಂದು ಸಲ ಟ್ರೀಟ್ಮೆಂಟ್ ಪಾರ್ಟ್ ವಿಲ್ ಡಿಸ್ಕಸ್ ಲೇಟರ್. ಟ್ರೀಟ್ಮೆಂಟ್ ಮಾಡಾದ್ಮೇಲೂ ಅವ್ರಿಗೆ ನಾನು ಹೇಳ್ದಂಗೆ ಎಕ್ಸಸೈಸ್ ಈಸ್ ದ ಓನ್ಲಿ ಟ್ರೀಟ್ಮೆಂಟ್. ಸೊ ವಾಟ್ ಐ ಸಜೆಸ್ಟ್ ಇಸ್ ಯೂಶಲಿ ಜೊತೆಲಿ ಮಕ್ಕಳು ಇಲ್ಲ ಯಾರಾದರೂ ಬಂದಿರ್ತಾರೆ, ಹಸ್ಬೆಂಡ್ ಇಲ್ಲ ಮಕ್ಕಳು ಬಂದಿರೋರಿಗೆ ಐ ಟೀಚ್ ದೆಮ್ ದ ಎಕ್ಸಸೈಸಸ್. ಸೊ ಯಾಕೆಂದರೆ ಅವ್ರಿಗೆ ಅಷ್ಟು ನೋವಿರುತ್ತೆ. ನಾವು ಭುಜ ಇಟ್ಕೊಂಡು ಮೂವ್ ಮಾಡೋಷ್ಟರಲ್ಲೇ ಅವರು ಕೆಲವೊಂದು ಸಲ ಕುಸ್ದೇ ಬಿದ್ದುಬಿಡ್ತಾರೆ ಕೆಳಗೆ. ನೋವು ಸಹಿಸೋಕ್ಕಾಗ್ದಿರ ಕೆಳಗೆ ಕುಸ್ದು ಬಿದ್ದುಬಿಡ್ತಾರೆ. ಆ ಥರನೂ ಆಗಿದೆ. ನೋವು ಅಷ್ಟು ಪೇನ್ ಇರುತ್ತೆ. ಈ ಫ್ರೋಝನ್ ಶೋಲ್ಡರ್ ಪೇನ್ ನಾವು ಇಷ್ಟು ಕೂತ್ಕೊಂಡು ಇಲ್ಲಿ ಡಿಸ್ಕಸ್ ಮಾಡ್ತಾಯಿದ್ರಿ, ನೀವು ಕಾಲ್ ಮಾಡ್ತಾರೆ, ಆನ್ಸರ್ ಮಾಡ್ತಾರೆ. ಅದು ನೋವು ಅನುಭವಿಸಿರೋರ್ಗೆ ಮಾತ್ರನೇ ಗೊತ್ತಾಗುತ್ತೆ ಎಷ್ಟು ಸಿವಿಯಾರಿಟಿ ಇರುತ್ತೆ ಅಂದ್ಬಿಟ್ಟು. ಸೊ ಅಂಥವ್ರಿಗೆ ಕೆಲವ್ರಿಗೆ ಏಜ್ ಆಗಿರೋರಿಗೆ ವಾಟ್ ಐ ಸಜೆಸ್ಟ್ ಇಸ್ ಮಕ್ಕಳು ಇಲ್ಲ ಬೇರೆ ಯಾರಾದರೂ ಜೊತೆಲಿರೋರು ಹೆಲ್ಪರ್ ಅಟೆಂಡರ್. ಸೊ ಅವ್ರಿಗೆ ಹೇಳ್ಕೊಡ್ತೀರಿ. ಬಟ್ ಮಾಡಬೇಕಾದ್ರೂ ಕೊನೆಗೆ ಪೇಷಂಟ್ ಮಾಡಿದ್ರೇ ಇಟ್ಸ್ ಜಸ್ಟ್ ದ ಮ್ಯಾಟರ್ ಆಫ್ ಕೌನ್ಸ್ಲಿಂಗ್. ಐ ಕೌನ್ಸಿಲ್ ದ ಪೇಷಂಟ್ ಇನ್ ಸಚ್ ಎ ವೇ ದಟ್ ಎಕ್ಸಸೈಸ್ ಈಸ್ ದ ಟ್ರೀಟ್ಮೆಂಟ್, ನಥಿಂಗ್ ಎಲ್ಸ್. ಓಕೆ, ಸೊ ಜೊತೆಲೇ ಬಂದಿರೋರಿಗೂ ಕೂಡ ತೋರಿಸ್ಕೊಡ್ತೀನಿ. ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಅವ್ರ ಕೈಲಾದಷ್ಟು ಪೇಷಂಟ್ ಎಕ್ಸಸೈಸ್ ಮಾಡ್ತಾರೆ. ಫರ್ದರ್ ಅಸಿಸ್ಟೆನ್ಸ್ ವಿಲ್ ಬಿ ಡನ್ ಬೈ ದ attenders who will be there with them for a long time, and once they are fine, so exercise they can continue on their own patient. ಡಾಕ್ಟರ್, ಈಗ ಫ್ರೋಝನ್ ಶೋಲ್ಡರ್ ಅಂತ ಗೊತ್ತಾದರೆ ಅಥವಾ ಗೊತ್ತಾಗೋಕ್ಕೂ ಮುಂಚೆ ಯಾವೆಲ್ಲ ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ? ಈ ಫ್ರೋಝನ್ ಶೋಲ್ಡರ್ ಇಟ್ಸ್ ಮೇನ್ಲಿ ಎ ಕ್ಲಿನಿಕಲ್ ಡಯಾಗ್ನೋಸಿಸ್. ಈಗ ಭುಜದ ನೋವಿದೆ ಮತ್ತು ಏಜ್ ಕ್ರೈಟೀರಿಯಾ ಇಷ್ಟೊತ್ತಾಗಲೇ ವಿ ಆಲ್ ಡಿಸ್ಕಸ್ಡ್. ಸೊ ಕಾಮನ್ ಏಜ್ ಈಸ್ 40 to 60 ಇಯರ್ಸ್. 60 ವರ್ಷದವರು ಬರ್ತಾರೆ, ಹೆಂಗಸು ಆ್ಯಂಡ್ ಭುಜ ನೋವು 2 ತಿಂಗಳಿಂದ 3 ತಿಂಗಳಿಂದ. ಸರ್ ಕೈ ಎತ್ತಕ್ಕಾಗ್ತಾಯಿಲ್ಲ, ಮತ್ತು ಕೈ ಹಿಂದೆ ಮಾಡಿ ಅಂದರೆ ಕೈ ಹಿಂದೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ದಟ್ ಈಸ್ ಟಿಪಿಕಲ್ ಫೀಚರ್ಸ್ ಆಫ್ ಫ್ರೋಝನ್ ಶೋಲ್ಡರ್. ಅದಕ್ಕೆ ಪ್ರತ್ಯೇಕ ಮತ್ತೆ ಇನ್ವೆಸ್ಟಿಗೇಷನ್ಸ್ ಮಾಡಿಸೋ ನೆಸೆಸಿಟಿ ಬರೋದಿಲ್ಲ. ಸೊ ಕ್ಲಿನಿಕಲ್ ಡಯಾಗ್ನೋಸಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ರೂಲ್ ಔಟ್ ದ ಅದರ್ ಕಂಡೀಷನ್ಸ್ ಅದರ್ ದ್ಯಾನ್ ಫ್ರೋಝನ್ ಶೋಲ್ಡರ್. ಸೊ ಅದಾದಮೇಲೆ ನಾನು ಹೇಳ್ದಂಗೆ ದ ಮೋಸ್ಟ್ ಕಾಮನ್ ಕಾಸ್ ಫಾರ್ ಫ್ರೋಝನ್ ಶೋಲ್ಡರ್ ಈಸ್ ಡಯಾಬಿಟಿಕ್. ಶುಗರ್ ಇದೆಯಾ ಅಂತ ಕೇಳ್ತೀರಿ, ಇಲ್ಲ ಸರ್ ನಿಮಗೆ ಚೆಕ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಚೆಕ್ ಮಾಡಿ, ಶುಗರ್ಗೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಟು ರೂಲ್ ಔಟ್ ಡಯಾಬಿಟಿಕ್. ಮತ್ತು ಥೈರಾಯ್ಡ್ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಸೊ ಇವೆರಡೂ ಮಾಡಿಸ್ಬೇಕಾಗತ್ತೆ. ಇದು ಬ್ಲಡ್ ರಿಲೇಟೆಡ್ ಬ್ಲಡ್ ಟೆಸ್ಟ್ಸು.
ನೆಕ್ಸ್ಟ್ ಬಂದು ಇನ್ವೆಸ್ಟಿಗೇಷನ್ಸ್, ಫರ್ದರ್ ಇನ್ವೆಸ್ಟಿಗೇಷನ್ಸ್ ಅಂದರೆ ಎಕ್ಸ್ರೇ MRI ಬೇಕಾಗುತ್ತೆ. ಫ್ರೋಝನ್ ಶೋಲ್ಡರ್ ಇರೋ ಪೇಷಂಟ್ಸ್ಗೆ ಎಲ್ಲರಿಗೂ ಎಕ್ಸ್ರೇ MRI ನೆಸೆಸಿಟಿ ಇರೋದಿಲ್ಲ. ಸೊ ಫಸ್ಟ್ ನಾವು ಎಕ್ಸಸೈಸ್ ಹೇಳ್ಕೊಡ್ತೀರ, ಅದಾದಮೇಲೂ ಫರ್ದರ್ ಮಾಡ್ತಿಲ್ಲ, ಅವ್ರಿಗೆ ಪೇಯ್ನ್ ಕಡಿಮೆ ಆಗ್ತಿಲ್ಲ, ಮೂಮೆಂಟ್ ಇಂಪ್ರೂವ್ ಆಗ್ತಿಲ್ಲ ಅಂದರೆ ವಿ ಹ್ಯಾವ್ ಟು ರೂಲ್ ಔಟ್ ಅದರ್ ಕಾಸಸ್. ಲೈಕ್ ಅವ್ರು ಬಿದ್ದಿರ್ತಾರೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ, ಮುಂಚೆ ಯಾವಾಗಲೂ ಸಣ್ಣದಾಗಿ ಫ್ರ್ಯಾಕ್ಚರ್ ಆಗಿರುತ್ತೆ, ಜ್ಞಾಪನ ಇರೋದಿಲ್ಲ. ದೆನ್ ವಿ ಹ್ಯಾವ್ ಟು ಲೈಕ್ ಸಿ ಎಕ್ಸ್ರೇ, ಬೇಸಿಕ್ ಎಕ್ಸ್ರೇ ವಿಲ್ ರೂಲ್ ಔಟ್ ಏನು ಫ್ರ್ಯಾಕ್ಚರ್ಸ್ ಇಲ್ಲ, ಏನು ಇದಾಗಿಲ್ಲ, ಮುಂಚೆ ಓಲ್ಡ್ ಫ್ರ್ಯಾಕ್ಚರ್ಸ್ ಏನಾಗಿಲ್ಲ. ಸೊ ದಟ್ ಈಸ್ ಒನ್ ಬೇಸಿಕ್ ಎಕ್ಸ್ರೇ ಮಾಡಿಸ್ತೀರಿ. ಆ್ಯಂಡ್ ದೆನ್ MRI ಡೆಫಿನೆಟ್ಲಿ ಟು ರೂಲ್ ಔಟ್ ಅದರ್ ಪೆಥಾಲಜೀಸ್. ಈಗ ರೊಟೇಟರ್ ಕಫ್ ಅಂತ ಹೇಳ್ತೀರಿ, AC ಜಾಯಿಂಟ್ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ, ಮತ್ತು ಬೈಸೆಪ್ಸ್ ಟೆಂಡನೈಟಿಸ್ ಅಂತ ಹೇಳ್ತೀರಿ. ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್ ವಿಚ್ ಆರ್ ಕಾಮನ್ಲಿ ಸೀನ್ ಅಟ್ ದ ಏಜ್ ಆಫ್ 50-60s. ಸೊ ಇದೆಲ್ಲ ರೂಲ್ ಔಟ್ ಮಾಡಲಿಕ್ಕೆ ನಮಗೆ MRI ಅವಶ್ಯಕತೆ ಇರುತ್ತೆ. ಸೊ ಬೇಸಿಕಲಿ ಬ್ಲಡ್ ಟೆಸ್ಟ್ ಮಾಡಿಸ್ತೀರಿ. ಬ್ಲಡ್ ಟೆಸ್ಟು ಲೈಕ್ ಶುಗರು ಮತ್ತು ಥೈರಾಯ್ಡ್ ರಿಲೇಟೆಡ್ ನೋಡಲಿಕ್ಕೆ. ಅದಾದಮೇಲೆ ಎಕ್ಸ್ರೇ ಟು ರೂಲ್ ಔಟ್ ಲೈಕ್ ಎನಿ ಪ್ರೀವಿಯಸ್ ಫ್ರ್ಯಾಕ್ಚರ್ಸ್ ಆರ್ ಲೈಕ್ ಇಂಜುರೀಸ್ ವಿಚ್ ಇಸ್ ನಾಟ್ ನೋಟಿಸ್ಡ್ ಅರ್ಲಿಯರ್. ಮತ್ತು MRI ಟು ರೂಲ್ ಔಟ್ ಅದರ್ ಕಂಡೀಷನ್ಸ್. ಸೊ ಇದೆಲ್ಲ ಆದಮೇಲೆ ಇವಾಗ ನಾವು ಮ್ಯಾನಿಪುಲೇಷನ್ ಅಂತ ಎಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ವಿಲ್ ಡಿಸ್ಕಸ್ ಇಟ್ ಲೇಟರ್. ಅದಕ್ಕೆ ಮುಂಚೆ ಬಿಫೋರ್ ವಿ ಟೇಕ್ ದ ಪೇಷಂಟ್ ಫಾರ್ ಎನಿ ಇಂಟರ್ವೆನ್ಷನ್ ವಿ ಹ್ಯಾವ್ ಟು ರೂಲ್ ಔಟ್ ಕಂಪ್ಲೀಟ್ಲಿ ದಟ್ ಒನ್ ಫಸ್ಟ್ ಥಿಂಗ್ ಈಸ್ ಕ್ಲಿನಿಕಲ್ ಡಯಾಗ್ನೋಸಿಸ್. ಅದಾದಮೇಲೆ ಎಸ್ ಫಾರ್ ಮೆಡಿಕೋ ಲೀಗಲ್ ಪರ್ಪಸ್ ಆಲ್ಸೋ ಎಸ್ ಇದು ಬೇರೆ ಏನು ಕಂಡೀಷನ್ಸ್ ಇಲ್ಲ, ದೆನ್ ದಿಸ್ ಇಸ್ ದ ಓನ್ಲಿ ಫೈನಲ್ ಡಯಾಗ್ನೋಸಿಸ್. ಎಸ್ ವಿ ಆರ್ ಡೂಯಿಂಗ್ ದ ಪ್ರೊಸೀಜರ್. ಸೊ ಅದರಿಂದ ಎಸ್ ಸರ್. ಹಾಗಾದರೆ ಈಗ ಟ್ರೀಟ್ಮೆಂಟ್ ಪಾರ್ಟಿಗೆ ಬರೋಣ. ಫ್ರೋಝನ್ ಶೋಲ್ಡರ್ ಇರೋರಿಗೆ ನೀವು ಹಾಸ್ಪಿಟಲ್ಗೆ ಬಂದ ನಂತರ ನೀವು ಡಯಾಗ್ನೋಸ್ ಮಾಡ್ತೀರಾ, ಇದು ಫ್ರೋಝನ್ ಶೋಲ್ಡರ್ ಅಂತ ಗೊತ್ತಾಗುತ್ತೆ. ಅದಾದ ನಂತರ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ? ಬೇಸಿಕಲಿ ಫ್ರೋಝನ್ ಶೋಲ್ಡರ್ ಟ್ರೀಟ್ಮೆಂಟ್ ದ ಡಾಕ್ಟ್ರ್ ಮಾಡೋದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವಿತ್ ದ ಪೇಷಂಟ್ಸ್ ಹ್ಯಾಂಡ್. ಅದು ನಿಮ್ಮ ಕೈಯಲ್ಲಿದೆ ಅದು ಟ್ರೀಟ್ಮೆಂಟ್. ನೀವು ಹೇಗೆ ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತೀರಾ. ಎಕ್ಸಸೈಸ್ ಅಂತ ಹೇಳ್ತಾನೆ ಇದ್ದಾರೆ ಡಾಕ್ಟ್ರು, ನಮಗೆ ಮಾಡಲಿಕ್ಕೆ ನೋವು ಆಗ್ತಾನೆ ಇರುತ್ತೆ. ಲೈಕ್ ಮತ್ತು ಹೇಗೆ ಮಾಡೋದು ಎಕ್ಸಸೈಸ್, ಕೈ ಎತ್ತಲಿಕ್ಕೆ ಬರ್ತಲ್ಲ, ಇಲ್ಲಿ ನಿಂತ ಎಕ್ಸಸೈಸ್ ಮಾಡೋದು, ಈ ಥರ ಕ್ವೆಶನ್ಸ್ ಡೈಲಿ ಪೇಷಂಟ್ ಕೇಳ್ತಾರೆ. ನಮಗೆ ಎತ್ತಕ್ಕೆ ಆಗಲ್ಲ, ಇನ್ನೇಂತ ಎಕ್ಸಸೈಸ್ ಮಾಡೋದು, ಇನ್ನೇನು ಮಾಡೋದು, ನನಗೆ ಮೂವ್ ಮಾಡೋಕ್ಕಾಗಲ್ಲ, ನೀವು ಎಕ್ಸಸೈಸ್ ಮಾಡಿ ಅಂದರೆ ಎಲ್ಲಿ ಮಾಡೋದು? ಕೆಲವೊಂದು ಬೇಸಿಕ್ 4 ಎಕ್ಸಸೈಸ್ ಇರುತ್ತೆ, ಅದನ್ನು ಮಾತ್ರ ಮಾಡಿದ್ರೆ ನೀವು ಅಲ್ಲಿ ಇಲ್ಲಿ ಹೋಗಿ ಕೆಲವೊಂದು ಎಷ್ಟೋ ಜನ ಲೈಕ್ 50,000 1 ಲಕ್ಷ ಕೊಟ್ಟು ಫಿಸಿಯೋಥೆರಪಿ ಮಾಡಿಸ್ಕೊಂಬಂದು ಏನೂ ಆಗದಿರ ಅದರ ಏನಾದರೂ ಮಾಡಿ ಫೈನಲ್ ಆ ಥರ ಸ್ಟೇಜ್ ಬಂದಿರೋರು ಎಷ್ಟೋ ಜನ ಪೇಷಂಟ್ಸ್ ಇದ್ದಾರೆ. ಸಿಂಪಲ್ 4 ಎಕ್ಸಸೈಸ್ ಮಾಡೋದ್ರಿಂದ 100% ಎಷ್ಟು ಮ್ಯಾಕ್ಸಿಮಮ್ ಪೇಷಂಟ್ಸ್ ಗಾಟ್ ರಿಲೀವ್ಡ್. ಲೈಕ್ ಸಿಂಪಲ್ 4 ಎಕ್ಸಸೈಸಸ್. ಸೊ ಅದು ಮಾಡಿದ್ರೆ ಸಾಕು, ಇಟ್ ಕವರ್ಸ್ 360 ಡಿಗ್ರಿ ಮೂಮೆಂಟ್ ಆಫ್ ದ ಶೋಲ್ಡರ್ ಜಾಯಿಂಟ್. ಸೊ ಎಕ್ಸಸೈಸ್ ಈಸ್ ದ ಓನ್ಲಿ ಟ್ರೀಟ್ಮೆಂಟ್. ಎಸ್ ಫಸ್ಟ್ ದಿನ ಬರ್ತೀರಾ, ಎಕ್ಸಸೈಸ್ನ ಹೇಳ್ಕೊಡ್ತೀನಿ, ಎಕ್ಸಸೈಸ್ ಮಾಡಾದ್ಮೇಲೆ ಸ್ವಲ್ಪ ನೋವಿರುತ್ತೆ. ನೆಕ್ಸ್ಟ್ ದಿನ ಸ್ವಲ್ಪ 5 ಡಿಗ್ರಿ ಇಂಪ್ರೂವ್ಮೆಂಟ್ ಆದ್ರೂ ಯು ವಿಲ್ ಗೆಟ್ ಬ್ಯಾಕ್ ಯುವರ್ ಮೂಮೆಂಟ್ ಆ್ಯಂಡ್ ಪೇನ್ ವಿಲ್ ಆಟೋಮ್ಯಾಟಿಕಲಿ ಗೋ. ಸೊ ಬೇಸಿಕಲಿ ಎಕ್ಸಸೈಸ್ ಈಸ್ ದ ಓನ್ಲಿ ಟ್ರೀಟ್ಮೆಂಟ್. ಸರಿ ಎಕ್ಸಸೈಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ನೋವು ಜಾಸ್ತಿನೇ ಆಗ್ತದೆ, ಎಷ್ಟು ಮಾಡಿದ್ರೂ ಇದಾಗ್ತಿಲ್ಲ. ಸೊ ಬಿಸಿ ನೀರು ಶಾಖ, ಆಲ್ಟರ್ನೇಟಿವ್ಲಿ ಬಿಸಿ ನೀರು ಶಾಖ ಇಡಿ, ಎಕ್ಸಸೈಸ್ ಮಾಡಿ, ಮತ್ತು ಕೋಲ್ಡ್ ಪ್ಯಾಕ್ಸ್ ಇಡಿ. ಇಷ್ಟು ಒಂದು ಫೇಸ್, ಒಂದು ಸೆಟ್, ಮೇ ಬಿ 5 days ಆರ್ 1 week ಟ್ರೈ ಮಾಡಿ. 1 week ಆದಮೇಲೆ ಕಡಿಮೆ ಆಗಲಿಲ್ಲ, ಯೂಶ್ವಲಿ ದಿಸ್ ಇಸ್ ವಾಟ್ ಐ ಫಾಲೋ ಇಟ್. 1 week 10 days ಐ ಸಿ ಆ್ಯಂಡ್ ದೆನ್ ಅದರಲ್ಲೂ ಕಡಿಮೆ ಆಗಲಿಲ್ಲ. ವಾಟ್ ವಿ ಡೂ ಇಸ್ ಲೈಕ್ ವಿ ಗಿವ್ ಸ್ಟೆರಾಯ್ಡ್ ಇಂಜೆಕ್ಷನ್ ಆಲ್ಸೋ. ಈ ಸ್ಟೆರಾಯ್ಡ್ ಇಂಜೆಕ್ಷನ್ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ, ಬೇರೆ ಏನೋ ಆಗಿಬಿಡುತ್ತೆ, ಇಲ್ಲ. ಇಟ್ಸ್ ಎ ಸ್ಟ್ರಾಂಗ್ ಆ್ಯಂಟಿ ಇನ್ಫ್ಲಮೇಟ್ರಿ ಏಜೆಂಟ್. ಸೊ ಆ್ಯಂಡ್ ಇಟ್ ಲೈಕ್ ಶೋಲ್ಡರ್ ಜಾಯಿಂಟ್ಗೆ ಇನ್ಫ್ಲಮ್ ಮಾಡ್ತೀರಿ. ಸಿಸ್ಟಮಿಕ್ ಸೈಡ್ ಎಫೆಕ್ಟ್ಸ್ ಇಸ್ ವೆರಿ 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 ಮಿನಿಮಲ್, ನೆಗ್ಲಿಜಿಬಲ್. ಸೊ ಈ ಇಂಜೆಕ್ಟ್ ಮಾಡೋದ್ರಿಂದ ಇನ್ಫ್ಲಮೇಷನ್ ತುಂಬ ಕಡಿಮೆ ಆಗುತ್ತೆ. ಅಂದರೆ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಇದ್ದ ಪೇಷಂಟ್ಸ್ ಲೈಕ್ ರೆಸ್ಪಾನ್ಸ್ ಲೈಕ್ ಮೂಮೆಂಟು ಮತ್ತು ಪೇನ್ ತುಂಬ ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ಒನ್ ಸೆಟ್ ಆಫ್ ಪೇಷಂಟ್ಸ್. ಫಸ್ಟ್ ಸೆಟ್ ಆಫ್ ಪೇಷಂಟ್ ಬರೀ ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಇಂಪ್ರೂವ್ ಆಗ್ತಾರೆ, ಆಲ್ಟರ್ನೇಟಿವ್ ಹಾಟ್ ಆ್ಯಂಡ್ ಕೋಲ್ಡ್ ಪ್ಯಾಕ್ ಎಕ್ಸಸೈಸ್. ದ ಸೆಕೆಂಡ್ ಸೆಟ್ ಆಫ್ ಪೇಷಂಟ್ ಎಕ್ಸಸೈಸ್ ಮಾಡ್ತಾರೆ, ಇಂಪ್ರೂವ್ಮೆಂಟ್ ಇದೆ, ಬಟ್ ಪೇನ್ ಕಡಿಮೆ ಆಗ್ತಾಯಿಲ್ಲ. ಫಾರ್ ದೆಮ್ ಎಸ್ ಅನಾಲ್ಜೆಸಿಕ್ ಆ್ಯಂಟಿ ಇನ್ಫ್ಲಮೇಟರಿ ಕೊಡ್ತೀರಿ ಮತ್ತು ಸ್ಟೆರಾಯ್ಡ್ ಇಂಜೆಕ್ಷನ್ ಶೋಲ್ಡರ್ ಜಾಯಿಂಟಲ್ಲಿ ಇದು ಮಾಡ್ತೀರಿ. ದೀಸ್ ಆರ್ 2 sets ಆಫ್ ಪೇಷಂಟ್. ದಿ ರಿಮೈನಿಂಗ್ 3rd set ಆಫ್ ಪೇಷಂಟ್ ಫಸ್ಟ್ ಆಫ್ ಆಲ್ ಏನೂ ಮಾಡೋದಿಲ್ಲ, ಪೇನ್ ಹೋಗಬೇಕು, ಮೂಮೆಂಟ್ ಬರಬೇಕು. ಇಟ್ಸ್ ನಾಟ್ ಎ ಮ್ಯಾಜಿಕ್. ಓಕೆ, ಅನ್ಲೆಸ್ ಲೈಕ್ ನಾವು ಟ್ರೀಟ್ಮೆಂಟ್ ಕೊಡ್ತೀರಿ, ನೀವು ಅದು ಟ್ರೀಟ್ಮೆಂಟ್ ಕರೆಕ್ಟಾಗಿ ಫಾಲೋ ಮಾಡಿದ್ರೇ ಅದು ಇಂಪ್ರೂವ್ಮೆಂಟ್ ಬರೋದು. ಇಟ್ಸ್ ಆಲ್ವೇಸ್ ಲೈಕ್ ಇಟ್ಸ್ ಮ್ಯೂಚುವಲ್. ಓಕೆ, ಸೊ ದಟ್ 3rd set ಆಫ್ ಪೇಷಂಟ್ಸ್ ಹು ಡಸಂಟ್ ವಾಂಟ್ ಟು ಡೂ ಮತ್ತು ಆರಾಮಾಗಿ ಎಲ್ಲ ಬಂದುಬಿಡಬೇಕು. ಫಾರ್ ದೆಮ್ ವಾಟ್ ವಿ ಡೂ ಇಸ್ ಮ್ಯಾನಿಪುಲೇಷನ್ ಅಂಡರ್ ಅನಸ್ಥೀಷಿಯಾ. ಓಕೆ, ಸಡನ್ನಾಗಿ ಕೈ ಇಟ್ಕೊಂಡು ಎತ್ಬಿಟ್ರೆ ತುಂಬ ಸಿವಿಯರ್ ಪೇನ್ ಇರುತ್ತೆ, ಜೋರಾಗಿ ಕೂಗಾಡ್ಬಿಡ್ತಾರೆ, ಕೆಲವರು ಫೇಂಟಾಗಿ ಬಿದ್ದುಬಿಡ್ತಾರೆ ಕ್ಲಿನಿಕ್ಸಲ್ಲಿ, ಹಾಸ್ಪಿಟಲ್ಸಲ್ಲಿ. ಸೊ ಅಂಥವ್ರಿಗೆ ಏನು ಮಾಡ್ತೀರಿ, ಅನಸ್ಥೀಷಿಯಾ ಕೊಡ್ತೀರಿ. ಅನಸ್ಥೀಷಿಯಾ ಕೊಟ್ಟಾಗ ಅವ್ರಿಗೆ ಕಂಪ್ಲೀಟ್ ಸಡಲ್ಲ, ಶೋಲ್ಡರ್ ಮೇಲೆ ಅವ್ರದ್ದು ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇರೋದಿಲ್ಲ.
ಅದನ್ನು ಶೋಲ್ಡರ್ ಇಟ್ಕೊಂಡು ನಾವು ಮ್ಯಾನಿಪುಲೇಟ್ ಮಾಡ್ತೀರಿ ಎಲ್ಲ ಆ್ಯಂಗಲ್ ಲೈಕ್ ವಾಟ್ ಎವರ್ ಇಂಟರ್ನಲ್ ರೊಟೇಷನ್ ಎಕ್ಸ್ಟ್ರಾ ಆಲ್ ಸಾರ್ಟ್ಸ್ ಆಫ್ ಮೂಮೆಂಟ್ ವಿ ಗೆಟ್ ಇಟ್ ಆನ್ ದ ಟೇಬಲ್. ಅದಾದಮೇಲೆ ದೆನ್ ಇಮ್ಮಿಡಿಯೇಟ್ಲಿ ವಿತಿನ್ 1 hour ಅನಸ್ತೀಶಿಯಾ ಎಫೆಕ್ಟ್ ಹೋದಾದಮೇಲೆ ವಿತಿನ್ 1 hour ಐ ಟೆಲ್ ದೆಮ್ ಟು ಸ್ಟಾರ್ಟ್ ದ ಎಕ್ಸಸೈಸಸ್. ಸೊ ಅದು ಮ್ಯಾನಿಪುಲೇಷನ್ ಮಾಡಿದಿರಿ ಮತ್ತೆ ನೋವಿದೆ ನನಗೆ ಮಾಡೋಕ್ಕಾಗ್ತಲ್ಲ ಅಂತ ಒಂದು 2 days ಹಾಗೆ ಬಿಟ್ಟರೆ ಎಗೇನ್ ಇಟ್ ವಿಲ್ ಬಿ ದ ಸೇಮ್, ಮತ್ತೆ ಮೂಮೆಂಟ್ ಬರೋದಿಲ್ಲ. ಸೊ ವಾಟ್ ಐ ಸಜೆಸ್ಟ್ ಮ್ಯಾನಿಪುಲೇಷನ್ ಅಂಡರ್ ಅನಸ್ತೀಶಿಯಾ. ಅದು ಮಾಡಾದ್ಮೇಲೂ ಇಮ್ಮಿಡಿಯೇಟ್ ಯು ಹ್ಯಾವ್ ಟು ಸ್ಟಾರ್ಟ್ ದ ಎಕ್ಸಸೈಸ್, ದೆನ್ ಯು ಗೆಟ್ 100% ರಿಲೀಫ್. ಇನ್ನು ಕೆಲವರು ಪೇಷಂಟ್ಸ್ಗೆ ದ ಫೇಲ್ಯೂರ್ ಚಾನ್ಸಸ್ ವಿತ್ ದಿಸ್ ಮ್ಯಾನಿಪುಲೇಷನ್ ಇಲ್ಲ ನೆಕ್ಸ್ಟ್ ಪ್ರೊಸೀಜರ್ ಇಸ್ ಆರ್ಥ್ರೋಸ್ಕೋಪಿಕ್ ರಿಲೀಸ್. ಕ್ಯಾಪ್ಸೂಲ್ ಏನು ಟೈಟ್ ಆಗಿರುತ್ತೆ ಅಂತ ಹೇಳಿದೆ, ಸೊ ದಟ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ರಿಲೀಸ್ಡ್. ಇಟ್ಸ್ ನಾಟ್ ಎ ಮೇಜರ್ ಓಪನ್ ಸರ್ಜರಿ. 2 ಕೀಹೋಲ್ ಲೈಕ್ ಆರ್ಥ್ರೋಸ್ಕೋಪಿ ಕೀಹೋಲ್ ಸರ್ಜರಿ ಅಂತ ಹೇಳ್ತೀರಿ. ಒಂದು ಕಡೆ ಕ್ಯಾಮ್ರಾ ಇರುತ್ತೆ, ಇನ್ನೊಂದು ಕಡೆ RF ಬರ್ನ್ ಮಾಡಿಬಿಟ್ಟು ಆ ಕ್ಯಾಪ್ಸೂಲ್ ಕಂಪ್ಲೀಟ್ ರಿಲೀಸ್ ಮಾಡಿ ಕೊಡ್ತೀರಿ. ಕಂಪ್ಲೀಟ್ ರಿಲೀಸ್ ಮಾಡಿದ್ಮೇಲೆ ನಿಮಗೆ ಶೋಲ್ಡರ್ ಜಾಯಿಂಟ್ ವಿಲ್ ಬಿ ಕಂಪ್ಲೀಟ್ಲಿ ಫ್ರೀ. ಬಟ್ ದ ಓನ್ಲಿ ಡ್ರಾಬ್ಯಾಕ್ ಇಸ್ ಇಫ್ ಯು ಡೋಂಟ್ ನಾಟ್ ಎಕ್ಸಸೈಸ್, ಅದು ವಿತಿನ್ ಎ ವೀಕ್ ನಿಮ್ಮ ಮುಂಚೆ ಏನಿದ್ರೆ ಅದೇ ಪೊಸಿಷನ್ಗೆ ಬರ್ತೀರ. ಸೊ ವೆದರ್ ಸರ್ಜಿಕಲ್ ಪ್ರೊಸೀಜರ್, ನಾನ್ ಸರ್ಜಿಕಲ್ ಪ್ರೊಸೀಜರ್, ಬರೀ ಫಿಸಿಯೋ, ವಾಟ್ ಎವರ್ ಇಟ್ ಈಸ್, ಫೈನಲಿ ಇಟ್ಸ್ ಇನ್ ಯುವರ್ ಹ್ಯಾಂಡ್. ನೀವು ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೀರ. ಫ್ರೋಝನ್ ಶೋಲ್ಡರ್ ಅಂದರೆ ಎಲ್ಲರೂ ಏನೋ ಚಿಕ್ಕದಿರಬೇಕು ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನೀವು ಹೇಳಿದ್ರೆ ಪೇಯ್ನ್ ಅವ್ರಿಗೆ ಅನುಭವಿಸಿದವ್ರಿಗೆ ಗೊತ್ತು ಅಂತ. ಹಾಗಾದರೆ ಈಗ ಟ್ರೀಟ್ಮೆಂಟ್ ಪಾರ್ಟಲ್ಲಿ ನೀವು ಇವಾಗ ಹೇಳಿರೋದ್ರಿಂದ, ಇಲ್ಲ ನಾವು ಹಾಗೆ ಎಕ್ಸಸೈಸ್ ಮಾಡ್ತೀವಿ ಅಥವಾ ಮಾಡೋದೇ ಇಲ್ಲ ಅಂತ ಸುಮ್ಮನೆ ಬಿಟ್ಬಿಟ್ರೆ, ಕೈ ಹಾಗೇ ಇಟ್ಕೊಂಡು ಅಥವಾ ಸುಮ್ಮನೆ ಬಿಟ್ಬಿಟ್ರೆ ನೋವು ಅಂತ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಮುಂದೆ? ಏನು ಟ್ರೀಟ್ಮೆಂಟ್ ಮಾಡಿದಾರ ಬಿಟ್ಟರೆ, ಲೈಕ್ ಆ್ಯಸ್ ಐ ಟೋಲ್ಡ್ ದ ಬಿಗಿನಿಂಗ್ ಆಫ್ ದ ಎಪಿಸೋಡ್, ಸೊ 3 phases ಶುರು ಆಗುತ್ತೆ ಇದು. ಫ್ರೀಸಿಂಗ್, ಫ್ರೋಝನ್ ಆ್ಯಂಡ್ ಥಾಯಿಂಗ್ ಫೇಸ್. ಸೊ ನೋವು ಶುರುವಾಗಿ 3 ರಿಂದ 6 ತಿಂಗಳು ನರಳ್ತಾರೆ. ಅವಾಗ ಅಲ್ಲಿ ಇಲ್ಲಿ ಮಾತ್ರೆ ತೊಗೊಳ್ತಿರ್ತಾರೆ, ಅಲ್ಲಿ 2-3 ಡಾಕ್ಟ್ರನ್ನ ವಿಸಿಟ್ ಮಾಡ್ತಾರೆ, ಮತ್ತೆ ಬರ್ತಾರೆ. ಅದಾದಮೇಲೆ ಬರ್ತಾ ಶೋಲ್ಡರ್ ಮೂಮೆಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಾದಮೇಲೆ ಲಾಸ್ಟ್ ಫೇಸ್ ಮೇ ಬಿ 1.5 year 2 years ಹೀಗೆ ನರಳ್ತಾನೆ ಇರ್ತಾರೆ, ಏನೂ ಟ್ರೀಟ್ಮೆಂಟ್ ಮಾಡಿಸಿಲ್ಲ. ಸೊ ಪೇಯ್ನ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ, ಬಟ್ ಮೂಮೆಂಟ್ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ. ಸೊ ಏನು ಟ್ರೀಟ್ಮೆಂಟ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 1.5-2 years ಟು ಇಟ್ಸ್ ಎ ಸೆಲ್ಫ್ ರಿಸಾಲ್ವಿಂಗ್ ಥಿಂಗ್. ಸೊ ಬ್ಯಾಕ್ ಟು ನಾರ್ಮಲ್ ಆಗ್ತಾರೆ, ಬಟ್ ಮೂಮೆಂಟ್ಸ್ ಮಾತ್ರ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಇರುತ್ತೆ. ಸರ್, ಒಂದು ಪರ್ಸ್ನಲ್ ಕ್ವೆಶ್ಚನ್. ನೀವು ಎಷ್ಟು ಸರ್ಜರೀಸ್ ಮಾಡ್ತಾ ಇರ್ತೀರಾ, ಹಾಗೆ ಎಷ್ಟು ಪೇಷಂಟ್ಸ್ನ ನೋಡ್ತಾ ಇರ್ತೀರಾ? ನಿಮ್ಗೇನಾದರೂ ಭುಜ ನೋವು ಬಂದಿರುವಂಥ ಚಾನ್ಸಸ್ ಇದೆ? ಯಾವಾಗ ಏನು ಮಾಡ್ತೀರಾ ಸರ್? ದೇವ್ರ ದಯದಿಂದ ಇದುವರೆಗೂ ಬಂದಿಲ್ಲ. ಲೈಕ್ ಚೆನ್ನಾಗಿದ್ದೀರಿ, ಬಂದರೆ ವಿಲ್ ಸಿ. ಲೈಕ್ ಫಸ್ಟ್ ಆ್ಯಸ್ ಯೂಶುವಲ್ ಫಸ್ಟ್ ಡಯಾಗ್ನೋಸಿಸ್ ಆಗಬೇಕು, ಅದಾದಮೇಲೆ ಫರ್ದರ್ ಟ್ರೀಟ್ಮೆಂಟ್ ಇದಾಗಬೇಕು. ಇದುವರೆಗೂ ಬಂದಿಲ್ಲ. ಓಕೆ ಸರ್, ಯಾಕಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಸರ್ಜರೀಸ್ ನೀವು ಮಾಡೋದ್ರಿಂದ ನಿಮ್ಮ ಎಕ್ಸಸೈಸ್ ರುಟೀನ್ ಯಾವ ರೀತಿಯಾಗಿರುತ್ತೆ ಸರ್? ಯಾಕಂದರೆ ವೀಕ್ಷಕರಿಗೂ ಕೂಡ ಗೊತ್ತಾಗಬೇಕಲ್ವ, ಡಾಕ್ಟರ್ಸ್ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರುತ್ತೆ, ಅವರು ಯಾವ ರೀತಿಯಾಗಿ ಎಕ್ಸಸೈಸ್ ಮಾಡ್ತಾರೆ ಅಂತ. ಎಕ್ಸಸೈಸ್ ಈಗ ಎಷ್ಟೋ ಜನ ಬರ್ತಾರೆ, ಬಂದಿದ ತಕ್ಷಣ ಸರ್ ನೀವು ಜಿಮ್ಗೆ ಹೋಗ್ತೀರಾ, ಅದು ಹೋಗ್ತೀರಾ, ಇದು ಹೋಗ್ತೀರಾ. ಮನೇಲಿ ಐ ಪರ್ಸ್ನಲಿ ಸಜೆಸ್ಟ್ ಕಾರ್ಡಿಯೋ ಈಸ್ ದ ಬೆಸ್ಟ್ ಆ್ಯಂಡ್ ಡಯಟ್, ಫಾಲೋ ದ ಡಯಟ್ ಆ್ಯಂಡ್ ಕಾರ್ಡಿಯೋ ಈಸ್ ದ ಬೆಸ್ಟ್. ಅಲ್ಲಿ ಹೋಗಿ 10 kg 20 kg ಹಿಂಗೆತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ದಿನ ನನ್ನ ಹತ್ರ ಬರ್ತಾರೆ. ನೋಡೋಕೆ ಹಿಂಗೆ ಇರ್ತಾರೆ. ಕೆಲವೊಂದು ಟೆಸ್ಟ್ ಇದೆ, ಇಟ್ಕೊಂಡು ಎತ್ತೆ ಅಂತ ಹೇಳಿದ್ರೆ ಮುಖ ನೋಡ್ತಾರೆ, ಎತ್ತಕ್ಕಾಗ್ತಿಲ್ಲ ಅಂದರೆ ಇಷ್ಟು ದಪ್ಪ ಮಸಲ್ಸ್ ಬೆಳೆಸಿದ್ರೆ ಎತ್ತಕ್ಕಾಗ್ತಿಲ್ಲ ಅಂದರೆ ಲೈಕ್ ವಿಲ್ ನಾಟ್ ಹ್ಯಾವ್ ಆನ್ಸರ್ ಬಿಕಾಸ್ ದೇ ಹ್ಯಾವ್ ಸಮ್ ಇಂಜುರಿ ಇನ್ ದ ಶೋಲ್ಡರ್. ಲೈಕ್ ನಾವು ಕೆಲವೊಂದು ಟೆಸ್ಟ್ ಮಾಡ್ತೀರಿ, ಇದು ಲಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ, ನಾವು ಒಂದು ತಮ್ಮ ಮಾತ್ರ ರೆಸಿಸ್ಟೆನ್ಸ್ಗೆ ಇಟ್ಟಿರ್ತೀರಿ. ಸೊ ಇಟ್ಸ್ ನಾಟ್ ಅಬೌಟ್ ಬಿಲ್ಡಿಂಗ್ ಯುವರ್ ಮಸಲ್. ಲೈಕ್ ಲೈಕ್ ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ಸ್ ಆಗಿದೆ ಪ್ರಿವಿಯಸ್ಲಿ, ಲೈಕ್ ಜಿಮ್, ಅದು ಸ್ಟಿರಾಯ್ಡ್ಸ್, ವಾಟ್ ಎವರ್ ಯು ಆರ್ ಟೇಕಿಂಗ್ ಟು ಬಿಲ್ಡ್ ಅಪ್ ಯುವರ್ ಮಸಲ್. ಇಟ್ಸ್ ನಾಟ್ ಅಬೌಟ್ ಬಿಲ್ಡಿಂಗ್ ಅಪ್ ಯುವರ್ ಮಸಲ್, ಇಟ್ಸ್ ಟು ಸ್ಟೇ ಹೆಲ್ದಿ ಆ್ಯಂಡ್ ಫಿಟ್. ಕಾರ್ಡಿಯೋ ಈಸ್ ದ ಮೋಸ್ಟ್ ಥಿಂಗ್ ಆ್ಯಂಡ್ ಲೈಕ್ ಡಯಟ್. ಓಕೆ, ಡಯಟ್ ಲೈಕ್ ಆಯಿಲ್ ಕನ್ಸಂಪ್ಷನ್ಸ್ ಆ್ಯಂಡ್ ಜಂಕ್ ಫುಡ್ ಅವಾಯ್ಡ್ ಮಾಡಿ, ಆ್ಯಂಡ್ ಲೈಕ್ ಹ್ಯಾವ್ ಡಿನ್ನರ್ at least before 7-7:30 if possible. ಲೈಕ್ ನಿಮಗಿರೋ ಲೈಫ್ ಸ್ಟೈಲ್ಸಲ್ಲಿ ಲೈಕ್ ಎಷ್ಟೋ ಜನ ಮನೆಗೆ ರೀಚ್ ಆಗೋದೇ 10-11 ಗಂಟೆ ಆಗುತ್ತೆ. ಸೊ ಅದ್ರ ಮುಂಚೆ 7:00 ಊಟ ಮಾಡಿ ಅಂತ ಹೇಳಿದ್ರೆ ಆಗದಿರೋ ವಿಷಯ, ಬಟ್ ಸ್ಟಿಲ್ ಇಫ್ ಪಾಸಿಬಲ್ ಟ್ರೈ ಮಾಡಿ. ಓಕೆ, ಆ್ಯಂಡ್ ಜಸ್ಟ್ ಕಾರ್ಡಿಯೋ ಅಂತ ಹೇಳಿದ್ರೆ ಟ್ರೆಡ್ಮಿಲ್, ಕ್ರಾಸ್ ಟ್ರೈನರ್ ಆರ್ ಎ ಸಿಂಪಲ್ ಲೈಕ್ ಬ್ರಿಸ್ಕ್ ವಾಕ್ ಇನ್ ದ ಮಾರ್ನಿಂಗ್ ಫಾರ್ 1/2 hour to 45 minutes, ಇಟ್ಸ್ ಮೋರ್ ದೆನ್ ಎನಫ್ to stay fit. Weight ಎತ್ತಲೇಬೇಕಂತಿಲ್ಲ, just free exercise, lot of exercises are there. And all my patients, what I suggest the best is the swimming. Like head to toe all the muscles will get exercise. Swimming is the best exercise. Oh, like, yes.
ಓಕೆ ಸರ್, ಹಾಗಾದರೆ ಡಯಟ್ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು? ಯಾಕಂದರೆ ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಆಗಿ ಶೋಲ್ಡರ್ ಪೇಯ್ನ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿದ್ದಾಗ ಡಯಟ್ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಸರ್? ಈ ಡಯಟ್ ಗ್ಯಾಸ್ಟ್ರೈಟಿಸಿಂದ ಶೋಲ್ಡರ್ ಪೇನ್ ಬರೋದಕ್ಕೆ ನಾವು ಆಸ್ ಐ ಟೋಲ್ಡ್ ದ ರೆಫರ್ಡ್ ಪೇನ್ ಇಸ್ ಗಾಲ್ ಸ್ಟೋನ್ಸ್. ಗಾಲ್ ಸ್ಟೋನ್ಸ್ ಇದ್ದಾಗ ಕೆಲವರು ಲೈಕ್ ಹೊಟ್ಟೆ ನೋವಿನ ಜಾಸ್ತಿ ಶೋಲ್ಡರ್ ಬಿಕಾಸ್ ಇಟ್ಸ್ ಅ ರೆಫರ್ಡ್ ಪೇನ್ ಅಂತ ಹೇಳ್ತೀರಿ. ಸೊ ಡಯಟ್ ಅಗೇನ್ ದ ಸೇಮ್ ಥಿಂಗ್, ಆಯಿಲ್ ರಿಚ್ ಫುಡ್ ಸ್ವಲ್ಪ ಕಡಿಮೆ ಮಾಡಿ. And it varies from patient to patient, like what diet I follow may not be the same for you or may not be the same for others. Each and every patient, each and every person is different, so they should follow the diet. Like ಕೆಲವರು 2-3 ದಿನ ಊಟ ಬಿಟ್ಟರೆ ಸಾಕು, ಲೈಕ್ ದೇ ವಿಲ್ ರೆಡ್ಯೂಸ್ ಸಮ್ 5-6 ಕಿಲೋ. ಕೆಲವರು ವರ್ಷಗಟ್ಟಲೆ ಒಂದೊಂದೇ ತಿಂತಾರ್ತಾರೆ, ಬಟ್ ಸ್ಟಿಲ್ ದೇ ವಿಲ್ ನಾಟ್ ಬಿ ಏಬಲ್ ಟು ರೆಡ್ಯೂಸ್ ವೆಯ್ಟ್. ಸೊ diet is itself is a big topic to discuss on it, and each and every patient has got its own, like we have to tailor made the diet chart. So general ಆಗಿ ಹೇಳಬೇಕಂದ್ರೆ yes, to avoid junk food and oil rich food ಕಡಿಮೆ ಮಾಡಿ, and frequent meals ಕಡಿಮೆ. ಓಕೆ, ಹೊಟ್ಟೆ ತುಂಬ ತಿಂದು ಕತ್ತೋರ್ಗೂ ಬರಬೇಕಂತೇನಿಲ್ಲ. ಸೊ ಸ್ವಲ್ಪ ಲಿಮಿಟಲ್ಲಿ ತಿನ್ನಿ. ದ ಮೂಮೆಂಟ್ ಯು ಫೀಲ್ ಓಕೆ ಹಂಗರ್ ಸಬ್ಸೈಡ್ ಆಯಿತು, ಯು ಸ್ಟಾಪ್ ಇಟ್. ಓಕೆ, ಸೊ ಮೌಂಟನ್ಸ್ ಆಫ್ ರೈಸ್ ಆ್ಯಂಡ್ ರಿವರ್ಸ್ ಆಫ್ ಸಾಂಬಾರ್ ಅವಾಯ್ಡ್. ಸರ್ ಚೆನ್ನಾಗಿ ಹೇಳಿರಿ ಸರ್. ಮೌಂಟೈನ್ಸ್ ಆಫ್ ರೈಸ್, ರಿವರ್ಸ್ ಆಫ್ ಸಾಂಬಾರ್, ಬಿಕಾಸ್ ವಿ ಆರ್ ಫ್ರಮ್ ಕರ್ನಾಟಕ ಆಂಧ್ರ ಬಾರ್ಡರ್. ಸೊ ನಮಗೆ ಬೆಟ್ಟ ಥರ ಅನ್ನ, ನದಿ ಥರ ಸುರಿದಿಲ್ಲ ಅಂದರೆ ನಮಗೆ ಸಮಾಧಾನನೇ ಆಗೋದಿಲ್ಲ, ಜೊತೆಗೆ ಮೊಸರನ್ನ. ಹೌದು. ಸೊ ಲಿಮಿಟಲ್ಲಿ ಇದ್ದರೆ ಸಾಕು. ವಾಟ್ ಎವರ್ ಯು ಈಟ್ ಇನ್ ಲಿಮಿಟ್, ಸೊ ದಟ್ಸ್ ದ ಬೆಸ್ಟ್ ಡಯಟ್ ಫಾರ್ ಎವ್ರಿ ಒನ್. ಓಕೆ ಸರ್, ಹಾಗಾದರೆ ಈಗ ಫ್ರೋಝನ್ ಶೋಲ್ಡರ್ ಬಂದು ಟ್ರೀಟ್ಮೆಂಟ್ ಎಲ್ಲ ಆಗಿ ಅವ್ರಿಗೆ ನೋವೆಲ್ಲ ಕಡಿಮೆ ಆಯಿತು ಅಂತ ಅಂದರೂ ಕೂಡ ಮುಂದೆ ಯಾವಾಗಲಾದರೂ ಇದು ಮತ್ತೆ ಬರುವಂಥ ಚಾನ್ಸಸ್ ಇರುತ್ತಾ? ಎಸ್, ರಿಕರ್ ಆಗೋ ಚಾನ್ಸಸ್ ಇರುತ್ತೆ. ಸೋ ಮೆನಿ ಆಫ್ ಪೇಷಂಟ್ಸ್ ದೆ ಕಮ್ ಅಂಡ್ ಟೆಲ್, ಸರ್ ಈ ಭುಜಕ್ಕೆ ಮುಂಚೆ ಆವಾಗಲೇ ಬಂದಿತ್ತು, ಈಗ ಕಂಪ್ಲೀಟ್ ನಾರ್ಮಲ್ ಆಗಿಬಿಟ್ಟಿದೆ, ಇವಾಗ ಈ ಭುಜಕ್ಕೆ ಬಂದಿದೆ. ಸೊ ದಿಸ್ ಒಂದು ಶೋಲ್ಡರ್ಗೆ ಬಂದಾಗ ಮತ್ತೆ ಶೋಲ್ಡರ್ಗೆ ಬರೋ ಚಾನ್ಸಸ್ ಲೈಕ್ ವೆರಿ ಹೈ ಇದ್ದೇ ಇರುತ್ತೆ. ಸೊ ಪೇಷಂಟ್ಸ್ಗೆ ವಾಟ್ ಐ ಸಜೆಸ್ಟ್ ಇಸ್, ಒಂದು ಸೈಡ್ ಫ್ರೋಝನ್ ಶೋಲ್ಡರ್ ಇದ್ದರೆ keep doing exercise, make sure it doesn't come this side also. The exercise ಮಾಡ್ತಾರೆ, ಸೊ ಅಪೋಸಿಟ್ ಶೋಲ್ಡರ್ ಬರೋದು ಪ್ರಿವೆಂಟ್ ಆಗುತ್ತೆ. ಎಸ್ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಫ್ರೋಝನ್ ಶೋಲ್ಡರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರಿ. ಫ್ರೋಝನ್ ಶೋಲ್ಡರ್ ಅಂದರೆ ಏನು, ಅದರ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಫ್ರೋಝನ್ ಶೋಲ್ಡರ್ ಬಂದರೆ ಎಕ್ಸಸೈಸ್ ಮಾಡಲೇಬೇಕು, ಜೊತೆಗೆ ಯಾವ ಒಂದು ಏಜಿನವರಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ನಿಮ್ಮ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲಲ್ಲಿರುತ್ತೆ, ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್. ಎಸ್ ವೀಕ್ಷಕರೇ, ಇವತ್ತು ಫ್ರೋಝನ್ ಶೋಲ್ಡರ್ ಬಗ್ಗೆ ಎಲ್ಲ ಮಾಹಿತಿನ ಡಾಕ್ಟರ್ ಅಂಜನ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಕಾಮನ್ ಶೋಲ್ಡರ್ ಇಂಜುರೀಸ್, ಭುಜದ ನೋವು ಕಾಣಿಸ್ಕೊಳ್ರೆ ಬೇರೆ ಯಾವ ರೀತಿಯಾದ ಒಂದು ಇಂಜುರೀಸ್ ಇರುತ್ತೆ ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ. ಇವತ್ತು ಫ್ರೋಝನ್ ಶೋಲ್ಡರ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀವು ಕೂಡ ಪಡ್ಕೊಂಡ್ರಿ ಅಂತ ನಾವು ಭಾವಿಸ್ತೀವಿ. ಹಾಗೆ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.